ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಮೇ ತಿಂಗಳ 12ನೇ ತಾರೀಕು ಮಂಗಳವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ವೈಶಾಖ ಮಾಸೆ ಕೃಷ್ಣ ಪಕ್ಷದ ಪಂಚಮಿ. ಈ ದಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃ ಕಾಲ 6 ಗಂಟೆ 4 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 39 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತುಲ, ಉತ್ತರ ಕರ್ಣ ಗರ್ಜೆ. ಈ ದಿನದ ಯೋಗ ಸಾಧ್ಯ ಯೋಗ, ಉಪರಿ ಇರೋದರಿಂದ ಶುಭಯೋಗ ಪ್ರಾರಂಭ ಆಗುತ್ತೆ. ದಿಶಶೂಲ ಉತ್ತರ, ಚಂದ್ರರಾಶಿ ಧನಸ್ಸು. ಈ ದಿನ ರಾಹುಕಾಲ ಇರುವಂಥದ್ದು ಮಧ್ಯಾಹ್ನ 3 ಗಂಟೆ 29 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ 10 ಗಂಟೆ 44 ನಿಮಿಷದವರೆಗೆ ಇರಲಿದೆ. ಇನ್ನು ದುರ್ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 14 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೆ. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಚಂದ್ರಬಲ ಇರುವಂಥ ರಾಶಿಗಳು ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ ದಿನದ ಹೊರದ ಅಧಿಪತಿ ಮಂಗಳ. ಹಾಗಾಗಿ ಆಸ್ತಿಗೆ, ಕ್ರೀಡೆಗೆ ತುಂಬ ಶುಭಕರವಾಗಿರುವಂಥ ದಿನ ಇಂದು. ಹಾಗೆ ಈ ದಿನದ ವಿಶೇಷ ಅಂತ ಹೇಳಿದ್ರೆ ದಗ್ಧ ಯೋಗ ಇರುವಂಥದ್ದು. ಹಾಗಾಗಿ ದಗ್ಧ ಯೋಗ ಅಂದರೆ ಏನು ಅನ್ನೋಂಥದ್ದನ್ನು ಈಗ ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ದಗ್ಧ ಯೋಗ ಅಂತ ಹೇಳಿದ್ರೆ ಕೆಲವು ವಾರ, ಕೆಲವು ತಿಥಿಗಳು ಒಟ್ಟಿಗೆ ಕೂಡಿ ಬಂದರೆ, ಒಂದೇ ದಿನದಲ್ಲಿ ಅಂದರೆ ಒಂದು ವಾರದಲ್ಲಿ ಆಯಾ ತಿಥಿಗಳು ಕೂಡಿ ಬಂದರೆ ಅದು ದಗ್ಧ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ದಗ್ಧ ಯೋಗ ಒಂದು ಅಶುಭ ಯೋಗ. ಹಾಗಾಗಿ ಯಾವ ದಿನ ಯಾವ ತಿಥಿ ಬಂದರೆ ದಗ್ಧ ಯೋಗ ಇರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ, ಇಲ್ಲಿ ಭಾನುವಾರ ದ್ವಾದಶಿ ತಿಥಿ ಬಂದರೆ, ಸೋಮವಾರ ಏಕಾದಶಿ ತಿಥಿ ಬಂದರೆ, ಮಂಗಳವಾರ ಪಂಚಮಿ ತಿಥಿ ಬಂದರೆ, ಬುಧವಾರ ತದಿಗೆ ಇದ್ದರೆ, ಗುರುವಾರ ಷಷ್ಠಿ ಇದ್ದರೆ, ಶುಕ್ರವಾರ ಅಷ್ಟಮಿ, ಶನಿವಾರ ನವಮಿ ತಿಥಿ ಬಂದಾಗ ದಗ್ಧ ಯೋಗ ಇರುತ್ತೆ. ಈ ವಾರ ತಿಥಿಗಳಲ್ಲಿ ಮಾಡುವಂಥ ಯಾವುದೇ ಕಾರ್ಯಗಳು ನಮಗೆ ಶುಭವನ್ನು ತರಲ್ಲ. ಶುಭ ಕಾರ್ಯಗಳಾದಂಥ ಗೃಹ ಪ್ರವೇಶ ಆಗಲಿ, ಉಪನಯನ, ವಿವಾಹ, ಚೌಲ, ನಾಮಕರಣ, ಒಂದು ನಿಶ್ಚಿತಾರ್ಥ ಇರ್ಬೋದು, ಮನೆ ತುಂಬಿಸ್ಕೊಳ್ಳುವಂಥದ್ದು, ಯಾವುದೇ ದೇವತಾ ಕಾರ್ಯಗಳಿರ್ಬೋದು, ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ಏನೇ ಒಂದು ಶುಭ ಕಾರ್ಯಗಳನ್ನು ಈ ಒಂದು ತಿಥಿ ಅಥವಾ ಈ ವಾರದಲ್ಲಿ ಈ ತಿಥಿ ಇದ್ದ ದಿನ ಮಾಡಬಾರ್ದು. ಯಾಕೆಂದರೆ ಇದು ದಗ್ಧ ಯೋಗ ಇರುವಂಥ ದಿನಗಳು. ಹಾಗಾಗಿ ಇಲ್ಲಿ ಉಂಟಾಗುವಂಥ ಶುಭ ಫಲ ನಾಶವಾಗುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿ ಏನೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಮಗೆ ಪೂರ್ಣವಾದಂಥ ಫಲ ಲಭಿಸಲ್ಲ. ಹಾಗೆ ಶುಭ ಫಲ ಇಲ್ಲದೆ ಸ್ವಲ್ಪ ನೋವನ್ನು ಅನುಭವಿಸುವಂಥದ್ದು, ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಆಗತ್ತೆ. ಆದ್ದರಿಂದ ಇದರ ಪರಿಹಾರವಾಗಿ ನವಗ್ರಹ ಪುರಸ್ಸರವಾದಂಥ ಮೃತ್ಯುಂಜಯ ಶಾಂತಿಯನ್ನು ಮಾಡಿ ತದನಂತರ ನೀವು ನಿಮ್ಮ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ಬೋದು. ಅದಕ್ಕೂ ಮೀರಿ ಇಂಥ ಒಂದು ದಿನಗಳಂದು, ದಗ್ಧ ಯೋಗ ಇರುವಂಥ ದಿನಗಳಂದು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ವೀಕ್ಷಕರೇ. ಇನ್ನು ಈ ದಿನ ಮಂಗಳವಾರ ಪಂಚಮಿ ತಿಥಿ ಇರುವಂಥದ್ದು. ಹಾಗಾಗಿ ಇಂದು ದಗ್ಧ ಯೋಗ ಇದೆ. ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಈ ದಿನ ಆರಂಭಿಸಬಾರದು. ಮಾಡಿದ್ರೂ ಕೂಡ ಅದು ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗಲ್ಲ ಅನ್ನುವಂಥದ್ದು.
ಪ್ರಿಯ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮದಡಿ ನಾವು ನವಗ್ರಹಗಳ ಅಂಶದ ವಿಷ್ಣುವಿನ 10 ಅವತಾರಗಳು, ದಶಾವತಾರಗಳು ಯಾವ್ಯಾವುದು ಅನ್ನೋಂಥದ್ರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಅವತಾರ ಅಂತ ಹೇಳಿದ್ರೆ ದೇವರು ಈ ಭೂಮಿಯಲ್ಲಿ ಆಗುವಂತಹ ಎಲ್ಲ ವಿಷಯಗಳನ್ನ ನೋಡ್ತಾ ಇರ್ತಾನೆ. ಭೂಮಿಯ ಮೇಲೆ ದುಷ್ಟತನ ಹೆಚ್ಚಿ ಮನುಷ್ಯರಿಂದ ದುಷ್ಟರನ್ನ ತಡೆಗಟ್ಟಲು ಸಾಧ್ಯವಾಗದೆ ಹೋದಾಗ ದೇವರು ಮನುಷ್ಯ ರೂಪದಲ್ಲೋ ಪ್ರಾಣಿ ರೂಪದಲ್ಲೋ ಅವತಾರವನ್ನು ತಾಳುವಂಥದ್ದು ಅನ್ನುವಂಥ ನಂಬಿಕೆ ಹಿಂದೂಗಳಲ್ಲಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಹೇಳ್ತಾನೆ, ಯಾವಾಗ ಧರ್ಮ ಕ್ಷಯಿಸಿ ಅಧರ್ಮ ವೃದ್ಧಿಯಾಗುವುದೋ ಆಗ ಒಳ್ಳೆಯವರನ್ನು ರಕ್ಷಿಸುವುದಕ್ಕಾಗಿ ಕೆಟ್ಟವರನ್ನು ಶಿಕ್ಷಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲೂ ಕೂಡ ಅವತರಿಸ್ತೇನೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ವಿಷ್ಣುವಿನ ದಶ ಅವತಾರಗಳು, 10 ಅವತಾರಗಳು ಶಿಷ್ಯರನ್ನ ಉದ್ಧಾರ ಮಾಡಲಿಕ್ಕೆ, ಹಾಗೆ ದುಷ್ಟರನ್ನ ಸಂಹರಿಸಲಿಕ್ಕೆ ಆಗಿರುವಂಥದ್ದು. ಇನ್ನು ಪುರಾಣಗಳಲ್ಲಿ ವಿಷ್ಣುವಿನ ದಶಾವತಾರಗಳ ವರ್ಣನೆ ಇದೆ. ಅದರ ಪ್ರಕಾರ ದಶಾವತಾರಗಳು 10. ಮೊದಲನೆಯದು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬೌದ್ಧಾವತಾರ ಅಥವಾ ಬುದ್ಧಾವತಾರ, ಹಾಗೆ ಕಲ್ಕ್ಯಾವತಾರ. ಇದು 10 ದಶಾವತಾರಗಳು. ಈ ದಶಾವತಾರಗಳ ವಿವರ ಹೇಗಿದೆ ಅಂತಂದ್ರೆ, ಒಂದು ಸಲ ಪ್ರಪಂಚದಲ್ಲೆಲ್ಲ ನೀರು ತುಂಬಿತು. ಇದಕ್ಕೆ ಜಲಪ್ರಳಯ ಅಂತ ಹೇಳ್ತಾರೆ. ಆಗ ವಿಷ್ಣು ಒಂದು ದೊಡ್ಡ ಮತ್ಸ್ಯದ ರೂಪವನ್ನ ತಳೆದು, ಇಲ್ಲಿ ಮತ್ಸ್ಯ ಅಂತ ಹೇಳಿದ್ರೆ ಮೀನು ರೂಪವನ್ನು ತಳೆದು ಭೂಮಿಯ ಮೇಲೆ ಹುಟ್ಟಿದ ಮೊದಲ ಮಾನವನನ್ನ, ಅವನ ಕುಟುಂಬವನ್ನ, 7 ಋಷಿಗಳನ್ನ ಒಂದು ಹಡಗಿನಲ್ಲಿ ಹತ್ತಿಸಿ ತನ್ನ ತಲೆಯ ಮೇಲಿದ್ದಂತಹ ಕೊಂಬಿಗೆ ಕಟ್ಟಿಕೊಂಡು ನೀರಿನಲ್ಲಿ ಈಜಿ ಉಳಿಸಿದ ಅನ್ನುವಂಥದ್ದು. ಹಾಗೆ ವೇದಗಳನ್ನು ಕೂಡ ಪ್ರಳಯದಿಂದ ರಕ್ಷಣೆ ಮಾಡಿದ. ಇದು ಮೊದಲ ಒಂದು ಅವತಾರದ ವಿಶೇಷತೆ. ಜಲಪ್ರಳಯ ಕಾಲದಲ್ಲಿ ಕಳೆದು ಹೋದಂತಹ ಅಮೂಲ್ಯ ವಸ್ತುಗಳಲ್ಲಿ ಅಮೃತವೂ ಕೂಡ ಒಂದು. ವಿಷ್ಣು ದೊಡ್ಡ ಕೂರ್ಮವಾಗಿ ಅಂದ್ರೆ ಆಮೆಯಾಗಿ ಸಮುದ್ರದೊಳಗೆ ಹೋಗಿ ದೇವತೆಗಳು ರಾಕ್ಷಸರು ಸೇರಿ ಆಮೆಯ ಬೆನ್ನಿನ ಮೇಲೆ ಮಂದರ ಪರ್ವತವನ್ನಿಟ್ಟು ಪರ್ವತಕ್ಕೆ ವಾಸುಕಿ ಅನ್ನುವಂಥ ಒಂದು ದೊಡ್ಡ ಹಾವನ್ನ ಹಗ್ಗವನ್ನಾಗಿ ಹಾಕಿ ಸಮುದ್ರವನ್ನ ಮಥನ ಮಾಡ್ತಾರೆ, ಮಜ್ಜಿಗೆ ಕಡೆಯುವ ಹಾಗೆ. ಆಗ ಸಮುದ್ರದಿಂದ ಅಮೃತ, ಅಮೂಲ್ಯ ವಸ್ತುಗಳು ಕೂಡ ಬಂದವು. ಲಕ್ಷ್ಮಿ ಕೂಡ ಅದೇ ಸಂದರ್ಭದಲ್ಲಿ ಬಂದಿತು. ಕಾಮಧೇನು, ಕಲ್ಪವೃಕ್ಷಗಳು, ಚಂದ್ರ ಇವೆಲ್ಲ ಬಂದಂಥದ್ದು ಸಮುದ್ರ ಮಥನ ಕಾಲದಲ್ಲೇ. ಇನ್ನು ವರಾಹಾವತಾರ, ಹಿರಣ್ಯಾಕ್ಷನೆಂಬ ರಾಕ್ಷಸ ಭೂಮಿಯನ್ನ ಸಮುದ್ರದೊಳಗೆ ಎಸೆದು ಬಿಟ್ಟ. ಆಗ ವಿಷ್ಣು ದೊಡ್ಡ ಹಂದಿಯಾಗಿ ಅವತಾರವನ್ನ ಮಾಡಿ ಸಮುದ್ರದ ಒಳಗೆ ನುಗ್ಗಿ ಭೂಮಿಯನ್ನ ಮೇಲೆ ತಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ದ. ಮನುಷ್ಯರಿಂದಾಗಲಿ, ಪ್ರಾಣಿಗಳಿಂದಾಗಲಿ, ದೇವತೆಗಳಿಂದಾಗಲಿ, ರಾಕ್ಷಸರಿಂದಾಗಲಿ ತಾನು ಸಾಯಬಾರದು ಅನ್ನುವಂಥ ವರವನ್ನ ಪಡೆದುಕೊಂಡಿದ್ದಂತಹ ಹಿರಣ್ಯಕಶಿಪು ಅನ್ನುವಂಥ ರಾಕ್ಷಸನ್ನ ಸಂಹಾರ ಮಾಡಲಿಕ್ಕೆ ಮತ್ತು ಆತನ ಮಗ ಪ್ರಹ್ಲಾದನನ್ನ ರಕ್ಷಣೆ ಮಾಡಲಿಕ್ಕೆ ವಿಷ್ಣು ನಾರಸಿಂಹ ಅವತಾರವಾಗಿ, ಅಂದ್ರೆ ಇಲ್ಲಿ ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪದಲ್ಲಿ ಮುತ್ಸಂಜೆಯಲ್ಲಿ ಕಂಬದಿಂದ ಪ್ರಕಟ ಆಗಿ ಹಿರಣ್ಯಕಶಿಪುವನ್ನ ವಧಿಸಿದ್ದು. ಇನ್ನು ಬಲಿ ಅನ್ನುವಂಥ ರಾಕ್ಷಸ ತನ್ನ ತಪಸ್ಸಿನಿಂದ ಬಹಳ ಬಲಶಾಲಿಯಾದಾಗ ವಿಷ್ಣು ವಾಮನನಾಗಿ ಅವತರಿಸಿದ. ಆತನಿಂದ 3 ಹೆಜ್ಜೆ ನೆಲವನ್ನ ದಾನವಾಗಿ ಪಡೆದು ಬಲಿಯನ್ನ ಪಾತಾಳಕ್ಕೆ ತುಳಿದ. ಇದು ವಾಮನಾವತಾರದ ವಿಶೇಷತೆ. ಕ್ಷತ್ರಿಯರಾಗಿ ಹಿಂಸೆ ಕೊಡ್ತಾ ಇದ್ದಂಥವರನ್ನ ಸಂಹಾರ ಮಾಡಲಿಕ್ಕೆ ಜಮದಗ್ನಿ ಋಷಿಯ ಮಗ ಪರಶುರಾಮನಾಗಿ ಅವತಾರವನ್ನ ಮಾಡಿದ. ಪರಶು ಅಂತ ಹೇಳಿದ್ರೆ ಕೊಡಲಿ. ಹಾಗಾಗಿ ಇಡೀ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದಂತಹ ಎಲ್ಲ ದುಷ್ಟ ರಾಜರನ್ನ ಸಂಹಾರ ಮಾಡಿಬಿಟ್ಟ ಪರಶುರಾಮ. ಇನ್ನು ರಾವಣನ ಸಂಹಾರಕ್ಕಾಗಿ ರಾಮ ಅವತಾರ ಆಯಿತು. ಶಿಶುಪಾಲ ಮೊದಲಾದಂತಹ ದುಷ್ಟರನ್ನ, ಅಧರ್ಮಿಗಳಾದಂತಹ ಕೌರವರನ್ನ ಕೂಡ ಶಿಕ್ಷಿಸಲು ಕೃಷ್ಣಾವತಾರ ಆಯಿತು. ಪ್ರಾಣಿ ವಧೆಯನ್ನ, ಯಜ್ಞ ಯಾಗಾದಿಗಳಲ್ಲಿ ಆಗ್ತಾ ಇದ್ದಂತಹ ಪ್ರಾಣಿ ಬಲಿಯನ್ನ ತಪ್ಪಿಸಿ ಅಹಿಂಸೆ ಮತ್ತು ದಯೆಯನ್ನು ಬೋಧನೆ ಮಾಡಲಿಕ್ಕೆ, ಆಸೆ ದುಃಖಗಳ ಬಂಧನದಿಂದ ಮನುಷ್ಯನನ್ನು ಬಿಡಿಸಲಿಕ್ಕೆ ಬುದ್ಧ ಹುಟ್ಟಿದ. ಇದು ಬೌದ್ಧಾವತಾರ. ಇನ್ನು ಕಲಿಯುಗದಲ್ಲಿ ದುಷ್ಟತನ ಮಿತಿಮೀರಿದಾಗ ಒಂದು ಬಿಳಿಯ ಕುದುರೆಯ ಮೇಲೆ ಕುಳಿತು ಕತ್ತಿಯನ್ನು ಝಳಪಿಸುವ ಮಾನವನಾಗಿ ಕೆಟ್ಟವರನ್ನ ಶಿಕ್ಷಿಸಲು ಬರುವಂಥದ್ದು ಕಲ್ಕ್ಯಾವತಾರ. ವಿಷ್ಣುವಿನ ಈ 10 ಅವತಾರಗಳಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರಗಳು ರಾಮಾಯಣ ಮತ್ತು ಮಹಾಭಾರತದ ವಸ್ತು ಒದಗಿಸಿರುವಂಥದ್ದು. 10 ಅವತಾರಗಳು ಅಂದ್ರೆ ವಿಷ್ಣುವಿನ ದಶಾವತಾರಗಳು ನವಗ್ರಹಗಳ ಅಂಶದ ಆಧಾರದ ಮೇಲಿದೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಪಂಡಿತರು ಹಲವಾರು ಪುರಾಣಗಳಲ್ಲಿ ಹೇಳುವಂತ ಮಾತನ್ನ ಉಲ್ಲೇಖಿಸಿದ್ದಾರೆ. ಲೋಕದ ಉದ್ಧಾರಕ್ಕಾಗಿ ಕಪಟ ನಾಟಕ ಸೂತ್ರಧಾರಿಯಾದಂತಹ ಶ್ರೀ ಮಹಾವಿಷ್ಣುವು ಋಷಿಗಳ ಶಾಪದಿಂದ ದಶಾವತಾರಗಳನ್ನು ತಾಳಲು ಸಿದ್ಧನಾದ ಅಂತ ಹೇಳ್ತಾರೆ. ಹಾಗೆ ಮೊದಲನೇದು ಮತ್ಸ್ಯಾವತಾರ ಅಂದ್ರೆ ಮೀನು. ಈ ಅವತಾರದಲ್ಲಿ ಕೇತುವಿನ ಅಂಶವನ್ನ ಪಡೆಯುವಂಥದ್ದು. ಮೀನರಾಶಿಗೆ ಸಂಬಂಧಿಸಿರೋದ್ರಿಂದ, ಮೀನರಾಶಿಯು ಕಾಲಪುರುಷನ 12ನೇ ಮನೆಯಾಗಿರೋದ್ರಿಂದ ಜಾತಕನ ದ್ವಾದಶದಲ್ಲಿ ಕೇತುವಿದ್ದರೆ ಮೋಕ್ಷ ಅಂತ ಹೇಳ್ತಾರೆ. 12ರ ಸ್ಥಾನ ಮೋಕ್ಷ ಸ್ಥಾನ ಅನ್ನುವಂಥದ್ದು. ಎರಡನೇದು ಕೂರ್ಮಾವತಾರ, ಅತಿ ಸೂಕ್ಷ್ಮವಾಗಿ ಚಲಿಸುವಂತಹ ಪ್ರಾಣಿ ಕೂರ್ಮ. ಕೂರ್ಮ ಅಂತ ಹೇಳಿದ್ರೆ ಇಲ್ಲಿ ಆಮೆ. ಇದು ಆಮೆಯ ಅವತಾರ.
ಆಮೆ ಶನಿಯ ಕಾರಕತ್ವವನ್ನು ಪಡೆದಿರುವಂಥದ್ದು. ಆದ್ದರಿಂದಲೇ ಶನಿಯು ನಿಧಾನವಾಗಿ ಚಲಿಸುವಂತಹ ಮಂದಗ್ರಹ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ನಿಧಾನವಾಗಿ ಚಲಿಸತ್ತೆ ಶನಿಗ್ರಹ. ಇದು ಕೂರ್ಮಾವತಾರದ ಸಂಕೇತವಾಗಿರುವಂಥದ್ದು. ವರಹ ಅವತಾರ, ಈ ಅವತಾರವು ರಾಹುವಿಗೆ ಸಂಬಂಧಪಟ್ಟಿರುವಂಥದ್ದು. ನಾರಸಿಂಹ ಅವತಾರ, ಈ ಅವತಾರವು ಕುಜನ ಅಂಶವನ್ನು ಹೊಂದಿರುವಂಥದ್ದು. ಕುಜನು ಧೈರ್ಯಕ್ಕೆ ಕಾರಕನು. ಕುಜನ ಕಾರಕತ್ವವು ಅತ್ಯಂತ ಉಗ್ರವಾಗಿರುವುದರಿಂದ ಉಗ್ರ ನರಸಿಂಹನೆಂದು ಕರೀತಾರೆ. ಇದು ನರಸಿಂಹ ಅವತಾರ. ಇಲ್ಲಿ ಪ್ರಹ್ಲಾದ ಮಹಾರಾಜರಿಗೆ ಅಭಯವನ್ನ ನೀಡಿದಂತಹ ನರಸಿಂಹನ ಅವತಾರ ಆಗಿದ್ದು ಹೀಗೆ. ಇನ್ನು ವಾಮನ ಅವತಾರ, ಈ ಅವತಾರ ಗುರುವಿಗೆ ಸಂಬಂಧಪಟ್ಟಿರುವಂಥದ್ದು. ಶರೀರದ ಮೇಲಿನ ಅರ್ಧ ಭಾಗ ದೊಡ್ಡದಾಗಿದ್ದು ಶರೀರದ ಕೆಳಗಿನ ಭಾಗವು ಗಿಡ್ಡವಾಗಿ ಅಂದ್ರೆ ಕುಬ್ಜವಾಗಿ ಕುಳ್ಳನಾಗಿ ಜನಿಸುವಂಥದ್ದು. ದಾನ ರೂಪದಲ್ಲಿ ಬಲಿಯಿಂದ ತ್ರಿಲೋಕವನ್ನ ಪಡೆದು ಲೋಕೋದ್ಧಾರವನ್ನ ಮಾಡುವಂಥದ್ದು ಗುರುವಿನ ಅವತಾರ. ಇನ್ನು ಪರಶುರಾಮ ಅವತಾರ, ಈ ಅವತಾರವು ಶುಕ್ರನ ಪ್ರಭಾವವಿರುವಂತಹ ಅವತಾರ. ಶುಕ್ರನು ರಾಕ್ಷಸರ ಗುರುವಾಗಿದ್ದು ಶುಕ್ರನ ಗುಣಗಳನ್ನು ಬಳಸಿ 21 ಬಾರಿ ಕ್ಷತ್ರಿಯರನ್ನ ಚೆಂಡಾಡಿ ಈ ಬ್ರಹ್ಮಾಂಡವನ್ನ ದುಷ್ಟರಿಂದ ರಕ್ಷಣೆ ಮಾಡುವಂಥದ್ದು ಪರಶುರಾಮ ಅವತಾರದಲ್ಲಿ. ಇನ್ನು ರಾಮ ಅವತಾರ, ರಾಮನ ಅವತಾರದಲ್ಲಿ ಸೂರ್ಯನ ಗುಣಗಳನ್ನ ಸೂರ್ಯನ ಕಾರಕತ್ವಗಳನ್ನ ಬಳಸುವಂಥದ್ದು. ಹೀಗಾಗಿ ರಘುವಂಶಿ ರಾಮನನ್ನ ಸೂರ್ಯವಂಶಿ ರಾಮನೆಂದು ಕೂಡ ಕರೀತಾರೆ. ಇನ್ನು ಕೃಷ್ಣ ಅವತಾರ, ಕೃಷ್ಣ ಅವತಾರದಲ್ಲಿ ಚಂದ್ರನ ಪ್ರಭಾವದ ಅಂಶ ಇರುವಂಥದ್ದು. ಚಂದ್ರ ಮನಸ್ಸಿಗೆ ಕಾರಕನಾಗಿರುವಂಥದ್ದು. ಶ್ರೀಕೃಷ್ಣನು ಚಂದ್ರವಂಶದಲ್ಲಿ ಜನಿಸ್ತಾನೆ. ಶ್ರೀಕೃಷ್ಣನು ಅಷ್ಟಮಿಯ ದಿನ ಬಂಧನದಲ್ಲಿ ಕಾರಾಗೃಹದಲ್ಲಿ ಜನಿಸುವಂಥದ್ದು. ಅಷ್ಟಮಿ ಅತ್ಯಂತ ಘಾತಕ ತಿಥಿಯಾಗಿರುವಂಥದ್ದು. ಅಷ್ಟಮಿ ತಿಥಿಗೂ ಬಂಧನಕ್ಕೂ ಅತ್ಯಂತ ನಿಕಟ ಸಂಬಂಧ ಇರುವಂಥದ್ದು. ಈ ಸ್ಥಿತಿಯಲ್ಲಿ ಜನಿಸಿದಂಥವರು ಅತ್ಯಂತ ಮನೋಚಿಕಿತ್ಸಕರಾಗಿರ್ತಾರೆ ಅನ್ನುವಂಥದ್ದು. ಬೌದ್ಧ ಅವತಾರ, ಇದು ಬುದ್ಧನ ಅವತಾರ ಅಂತ ಹೇಳ್ತಾರೆ. ಬುದ್ಧನ ಪ್ರಭಾವ ಇರುವಂಥದ್ದು. ಅತ್ಯಂತ ತೀಕ್ಷ್ಣವಾದ ಬುದ್ಧಿಯನ್ನು ಬಳಸಿ ಅಹಿಂಸಾ ಮಾರ್ಗವನ್ನು ತೋರಿಸಿದ್ದಾನೆ. ಕೆಲವರು ಈ ಒಂದು ವಿಶೇಷ ಅವತಾರವನ್ನ ಯಾವುದೇ ಒಂದು ಭೇದ ಭಾವವನ್ನ ತೋರಿಸದೆ ಎಲ್ಲರಲ್ಲೂ ಕೂಡ ಒಂದು ದಯೆ, ಒಂದು ಶಾಂತಿ, ಅನುಕಂಪವನ್ನ ಉಂಟು ಮಾಡಲಿಕ್ಕೆ ಬೌದ್ಧ ಅವತಾರ ಆಗಿರುವಂಥದ್ದು. ಇನ್ನು ಕಲ್ಕಿ ಅವತಾರ, ಇನ್ನು 10ನೇ ಅವತಾರ ಕಲ್ಕಿ ಅವತಾರ. ಇದು ಕಲಿಯುಗದ ಅವತಾರ. ಈ ಅವತಾರದಲ್ಲಿ ಯುಗಾಂತ್ಯವಾಗುತ್ತೆ. ಸತ್ಯಯುಗ ಮತ್ತೆ ಆರಂಭ ಆಗುವಂಥದ್ದು. ಇನ್ನು ಈ 4 ಯುಗಗಳಲ್ಲಿ ಕಲಿಯುಗದ ಪ್ರಭಾವ ಹೆಚ್ಚಾಗಿರೋದ್ರಿಂದ ದುಷ್ಟರನ್ನ ಕೊನೆಗಾಣಿಸಲಿಕ್ಕಾಗಿ ಎಲ್ಲ 9 ಗ್ರಹಗಳ ಅಂಶವನ್ನ ಬಳಸಿ ಶ್ರೀ ಮಹಾವಿಷ್ಣು ಸಂಪೂರ್ಣವಾಗಿ ಜಗತ್ತಿನ ದುಷ್ಟರನ್ನ ಸಂಹಾರ ಮಾಡಿ 9 ಗ್ರಹಗಳ ಪೂರ್ಣ ಅವತಾರವನ್ನು ಧರಿಸಿ ಯುಗಾಂತ್ಯವನ್ನ ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಇದರಿಂದ ತಿಳಿಯುವಂತಹ ಒಂದೇ ಒಂದು ಅಂಶ ಅಂತ ಹೇಳಿದ್ರೆ ಎಲ್ಲ ಗ್ರಹರು ಕೂಡ ವಿಷ್ಣುವಿನಲ್ಲಿಯೇ ಅಡಗಿರೋದ್ರಿಂದ ನೇರವಾಗಿ ವಿಷ್ಣುವಿನ ಧ್ಯಾನವನ್ನ ಮಾಡೋದ್ರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರು ಕೆಲವು ಪುರಾಣಗಳಲ್ಲಿ ಬಂದಿರುವಂತಹ ಮಾತುಗಳನ್ನ ಉಲ್ಲೇಖಿಸಿ ಹೇಳಿರುವಂಥದ್ದು. ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ 12 ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಹೆಸರಾಂತ ನಾಟಕಕಾರರಾದಂಥ ಚಾರ್ಲಿ ಚಾಪ್ಲಿನ್ ಅವರು ಒಂದು ಕಡೆ ಹೇಳ್ತಾರೆ, ದುಃಖದಲ್ಲಿದ್ದಾಗ ಮನುಷ್ಯ ಯಾವ ಸಂದರ್ಭದಲ್ಲಿ ದುಃಖದಲ್ಲಿರ್ತಾನೋ ಆಗ ಜೀವನ ನಮ್ಮನ್ನು ನೋಡಿ ನಗುತ್ತಂತೆ. ಸಂತೋಷದಲ್ಲಿದ್ದಾಗ ನೋಡಿ ಮುಗುಳ್ನಗುತ್ತಂತೆ. ಇತರರನ್ನು ಸಂತೋಷದಲ್ಲಿಟ್ಟಾಗ ಜೀವನ ಸೆಲ್ಯೂಟ್ ಹೊಡೆಯುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಸಂತೋಷವಾಗಿದ್ದರೆ ಅಷ್ಟೇ ಸಾಲದು, ಇತರರನ್ನು ಕೂಡ ಸಂತೋಷವಾಗಿ ಇಟ್ಟಿರಬೇಕು, ಕಂಫರ್ಟಬಲ್ ಆಗಿ ಇಟ್ಟಿರಬೇಕು ಅನ್ನುವಂಥದ್ದು. ಆಗ ಜೀವನಕ್ಕೆ ಒಂದು ಬೆಲೆ ಅನ್ನುವಂಥದ್ದು ಇದೆ. ಯಾರಿಗೆ ಉತ್ತಮ ಸಂಸ್ಕಾರಗಳಿದೆ, ಉತ್ತಮವಾದಂಥ ಒಂದು ಸುಸಂಸ್ಕೃತ ಅಂತ ಅನ್ನಿಸ್ಕೊಂಡಿದ್ದಾರೋ ಅಂಥವರು ಇತರರನ್ನು ಸಂತೋಷಗೊಳಿಸಲಿಕ್ಕೆ, ಅಂದರೆ ಯಾವುದೇ ರೀತಿಯಲ್ಲೂ ಅವರಿಗೆ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಬದುಕುವಂಥವ್ರು. ಹಾಗೆ ಸುಖ ಸಂತೋಷಗಳಿಗಿಂತಲೂ ಇತರರಿಗೆ ತಮ್ಮಿಂದ ಯಾವುದೇ ಒಂದು ನೋವಾಗಬಾರ್ದು, ಸಂಕಟ ಆಗಬಾರ್ದು, ದುಃಖವೂ ಆಗಬಾರ್ದು ಅನ್ನುವಂಥ ಮನಸ್ಥಿತಿ ಈ ಸಂದರ್ಭ ಮೇಷ ರಾಶಿಯ ಸಂಜಾತರಲ್ಲಿ ಇರುವಂಥದ್ದು. ಹಾಗೆ ಇವರು ಹೇಳುವಂತಹ ಒಂದು ಪರಿಹಾರ ಎಲ್ಲರಿಗೂ ಕೂಡ ಈ ದಿನ ತುಂಬ ಇಷ್ಟ ಆಗುತ್ತೆ. ಸಮಸ್ಯೆಗೆ ನೀವೇ ಹಿಡಿಯುವಂಥ ಒಂದು ಪರಿಹಾರ ಕ್ರಮ ತುಂಬ ಪ್ರಬುದ್ಧ ಮಟ್ಟದಲ್ಲಿ ಇರುವಂಥದ್ದಾಗತ್ತೆ. ಆದ್ದರಿಂದಲೇ ಇವರ ನಿರ್ಧಾರಗಳು ದಿನೇ ದಿನೇ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇರುವಂಥದ್ದು. ಈ ದಿನ ಒಂದು ಸಣ್ಣ ಮಟ್ಟದ ವ್ಯಾಪಾರಿಗಳು, ಅಂದರೆ ಹೂ ಮಾರಾಟ, ತರಕಾರಿ, ಹಣ್ಣು ಹಂಪಲುಗಳನ್ನು, ಕಿರಾಣಿ ಅಂಗಡಿಯವರು, ಇಂಥವರಿಗೆ ವ್ಯಾಪಾರದಲ್ಲಿ ಲಾಭದ ಅಂಶ ಹೆಚ್ಚಾಗಿರುವಂತಹ ಸಂಭವ ಇದೆ. ಆದರೆ ನಿಮ್ಮಲ್ಲಿಗೆ ಬರುವ ಗಿರಾಕಿಗಳೊಂದಿಗೆ ಈ ದಿನ ವಾಗ್ವಾದ ಮಾಡಲು ಹೋಗಬೇಡಿ. ಏನೋ ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು, ಒಂದು ವಾದ ವಿವಾದಗಳು ನಡೆಯುವಂಥದ್ದು, ಅದು ಈ ಸಂದರ್ಭದಲ್ಲಿ ಆಗಬಾರ್ದು ಅನ್ನುವಂಥದ್ದು. ಸ್ವಲ್ಪ ತಾಳ್ಮೆ ಇರಬೇಕು, ಇದು ಅನಿವಾರ್ಯ ನಿಮಗೆ. ಹಾಗೆ ಮೇಷರಾಶಿಯ ಸಂಜಾತರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ದಿನ ಸಂತೋಷದಾಯಕವಾದಂತಹ ದಿನ. ಏಕೆಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವಂತಹ ದಿನ ಇಂದು.
ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಅನ್ನುವಂಥದ್ದನ್ನು ಕೊಡಬೇಕಾಗತ್ತೆ. ಏಕೆಂದರೆ ದೇಹಾಲಸ್ಯ ಉಂಟಾಗಿರುವಂಥದ್ದು, ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೆಲಸ ಮಾಡ್ತೀರಿ, ಆದರೆ ಹೆಚ್ಚಿನ ಖುಷಿ ಅನ್ನುವಂಥದ್ದು ಇಲ್ಲ, ಲವಲವಿಕೆ ಇಲ್ಲ. ಅದಕ್ಕಾಗಿ ವಿಶ್ರಾಂತಿಯ ತದನಂತರ ನೀವು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಒಳ್ಳೆಯದು. ಈ ದಿನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ನಿಮ್ಮಿಂದ ನೋಡಿ ಕುಟುಂಬದವರಿಗೆ ನೆಮ್ಮದಿ ಸ್ವಲ್ಪ ಭಂಗ ಬರುವಂಥದ್ದಾಗತ್ತೆ. ಹಾಗಾಗಿ ನೀವು ಸರಿ ಇರಬೇಕು ಮೊದಲು ಅನ್ನುವಂಥದ್ದು. ನಿಮಗೆ ತೀರಾ ಹತ್ತಿರದ ಪ್ರೀತಿ ಪಾತ್ರರಿಂದ ನಿಮಗೆ ಅನಾನುಕೂಲ ಉಂಟಾಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಬಹುದು. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗಿದೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ, ಆದರೆ ಅಗತ್ಯವಿದ್ದಲ್ಲಿ ಮಾತ್ರ ಪ್ರಯಾಣವನ್ನು ಮುಂದುವರಿಸಿ. ಇಲ್ಲ ಅಂತಂದರೆ ಮನೆಯಲ್ಲಿರುವಂಥದ್ದು ಬಹಳ ಉತ್ತಮ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಆದಾಯಕ್ಕಿಂತ ವೆಚ್ಚ ಸ್ವಲ್ಪ ಹೆಚ್ಚಾಗುವಂಥ ನಿರೀಕ್ಷೆ ಒಂದು ಕಡೆ ಕಾಣಿಸ್ತಾ ಇದೆ. ಅದರಿಂದ ಇದೆರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಶ್ರಮವನ್ನು ಪಡಬೇಕಾಗತ್ತೆ ನೀವು. ಹಾಗೆ ಹಿಡಿದ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ಪೂರ್ಣ ಫಲದಿಂದ ಕೂಡಿರಬೇಕು ಅಂತಾದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿ. ಜೀವನದಲ್ಲಿ ಕೆಲವು ವಿಚಿತ್ರ ಅನ್ನಿಸುವಂತಹ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ತುಂಬ ಒಂದು ರೀತಿಯಲ್ಲಿ ಫ್ಲಕ್ಚುಯೇಷನ್ ಮೂಡ್ನಲ್ಲಿರುವಂಥವ್ರು. ಇವರ ಮನಸ್ಥಿತಿ ಯಾವಾಗಲೂ ಏಕರೀತಿಯಾಗಿರಲ್ಲ. ಬೆಳಿಗ್ಗೆ ಒಂದು ಮನಸ್ಸಿದ್ರೆ ಮಧ್ಯಾಹ್ನ ಇನ್ನೊಂದು, ಸಂಜೆಯ ವೇಳೆಗೆ ಮಗದೊಂದು ಇರುವಂಥದ್ದು. ಇವರ ಮನಸ್ಸನ್ನು ಯಾರಿಂದಲೂ ಕೂಡ ಅಳಿಲಿಕ್ಕೆ ಸಾಧ್ಯ ಆಗಲ್ಲ ನೋಡಿ. ಆದರೆ ಇಂಥವರು ಕೂಡ ನಿಮ್ಮ ಕುಟುಂಬದಲ್ಲಿ ಇಲ್ಲದೇ ಇಲ್ಲ. ಇಂಥವರ ಮಧ್ಯದಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ ಕೆಲವರಿಗೆ ಇರಬೇಕಾಗಿರುವಂಥದ್ದು. ಹಾಗೆ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ದಿಟ್ಟವಾಗಿರಲ್ಲ, ಸಮರ್ಪಕವಾಗಿಯೂ ಇರೋದಿಲ್ಲ. ಇಂತಹ ವ್ಯಕ್ತಿಗಳಿಂದ ಈ ದಿನ ವೃಷಭ ರಾಶಿಯ ಸಂಜಾತರಿಗೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅಂತಹ ಪ್ರಸಂಗ ಬಂದ್ರೆ ನೀವು ಬಹಳ ಜಾಣ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ. ಏಕೆಂತ ಹೇಳಿದ್ರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ಇಲ್ಲಿ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನುವಂಥ ಜಾಯಮಾನದವರು ಸಿಕ್ಕುವಂಥ ವ್ಯಕ್ತಿಗಳು. ಹಾಗಾಗಿ ಅಂಥ ವ್ಯಕ್ತಿಗಳನ್ನ ಸಮರ್ಪಕವಾಗಿ ನೀವು ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ವೃಷಭ ರಾಶಿಯಲ್ಲಿ ಹುಟ್ಟಿದಂತಹ ಸಂಜಾತರಿಗೆ ನಿಮ್ಮ ನಡೆ ನುಡಿಗಳನ್ನ ಬಹಳ ವಿಶೇಷವಾಗಿ ಗಮನಿಸಬೇಕು. ಯಾಕೆಂದ್ರೆ ನಿಮ್ಮ ಒಂದು ವೈಯಕ್ತಿಕ ಬದುಕೇನಿದೆ ಅದು ಈ ಸಂದರ್ಭ ಬಹಳ ಫ್ರೂಟ್ಫುಲ್ ಆಗಿರುವಂಥದ್ದು, ಬಹಳ ಆರಾಮವಾಗಿದೆ, ಮೀನಿಂಗ್ಫುಲ್ ಆಗಿದೆ ಈ ಸಂದರ್ಭದಲ್ಲಿ. ಹಾಗೆ ಬಹಳ ದಿನಗಳಿಂದ ಪರಿಹಾರ ಕಾಣದೆ ಉಳಿದಿರುವಂತಹ ಸಮಸ್ಯೆಗಳಿಗೆ ಈ ದಿನ ಪರಿಹಾರವನ್ನ ದೊರಕಿಸ್ಕೊಳ್ತೀರಿ. ಅಂತಹ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು. ಈ ಪ್ರಯತ್ನಕ್ಕೆ ಕಾರಣವಾಗುವಂತಹ ನಿಮ್ಮವರು ಗೌರವ ಕೊಡುವಂಥದ್ದಾಗತ್ತೆ, ಶ್ಲಾಘನೆಯನ್ನ ಮಾಡ್ತಾರೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ತುಂಬಾ ಯಶಸ್ವಿ ಆಗುವಂಥದ್ದು. ಆರೋಗ್ಯ, ಹಣಕಾಸಿನ ಸ್ಥಿತಿಗತಿಗಳು ನಿಮಗೆ ತುಂಬಾ ಚೆನ್ನಾಗಿದೆ. ನಿರಾತಂಕ ಜೀವನ ಈ ಸಂದರ್ಭದಲ್ಲಿ ಇರುವಂಥದ್ದು. ಯಾವುದೇ ಒಂದು ತೊಡಕು ಅನ್ನುವಂಥದ್ದು, ಸಮಸ್ಯೆ ಅನ್ನುವಂಥದ್ದು ಈ ದಿನ ಕಾಣಿಸಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಮನುಷ್ಯ ಮಾತ್ರದವರಾಗಿ ನಿಭಾಯಿಸುವಂತಹ ಒಂದು ವ್ಯವಧಾನವನ್ನ ತೋರಿಸಬೇಕು. ಗುರುತರವಾದಂತಹ ಕೆಲಸಗಳಾದ್ರೆ 4 ಜನರ ಸಹಕಾರವನ್ನ ಪಡ್ಕೊಳ್ಬೇಕು. ಆದ್ರೆ ಈ ಸಂದರ್ಭ ನಿಮ್ಮ ಕೈಲಾಗುವಂತಹ ಕೆಲಸವೇ ಇದು. ಹಾಗಾಗಿ ಕೆಲಸವನ್ನ ಯಶಸ್ವಿಗೊಳಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದನ್ನು ಮಾಡಿ. ಹಾಗೆ ಈ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ, ಷೇರು ವ್ಯವಹಾರ ಮಾಡುವಂತವರಿಗೆ, ಬ್ಯಾಂಕರ್ಸ್ಗಳಿಗೆ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಎಂದಿಗಿಂತಲೂ ಕೂಡ ಹೆಚ್ಚು ಆದಾಯ ಬರುವಂತದ್ದಾಗುತ್ತೆ. ಹಾಗೆ ಹೊಸದಾಗಿ ಬಂಡವಾಳವನ್ನ ಹೂಡುವಂತವರಿಗೆ ಈ ದಿನ ಅಷ್ಟೊಂದು ಒಳ್ಳೆಯದಲ್ಲ. ಉದ್ಯೋಗವನ್ನು ಹುಡುಕ್ತಾ ಇರುವಂತವರಿಗೆ ನಿಮ್ಮ ಪ್ರಯತ್ನ ಅನುಸಾರ ಉದ್ಯೋಗ ಪ್ರಾಪ್ತಿಯಾಗುವಂತದ್ದಿದೆ ಇದೇ ವಾರದಲ್ಲಿ. ನಿಮ್ಮ ಮನೋಕಾಮನೆಗಳು ಫಲಪ್ರದವಾಗಲು ಈ ಸಂದರ್ಭದಲ್ಲಿ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯ ಸಂಜಾತರು ತುಂಬ ವ್ಯವಹಾರ ಚತುರರು. ವ್ಯಾಪಾರ ವ್ಯವಹಾರಗಳನ್ನು ಜೀವನ ಕ್ರಮಕ್ಕಾಗಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ತುಂಬ ವ್ಯವಹಾರಸ್ಥರ ರೀತಿಯಲ್ಲಿ ಇರುವಂಥದ್ದು, ತುಂಬ ಅನುಭವಸ್ಥರು, ತುಂಬ ತಿಳುವಳಿಕೆ ಹೀಗೆ ಉಳ್ಳಂತಹ ವ್ಯಕ್ತಿಗಳು ಆ ವ್ಯವಹಾರವನ್ನು ಹೇಗೆ ನಿಭಾಯಿಸ್ತಾರೋ ಅಷ್ಟರ ಮಟ್ಟಿಗೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯವಹಾರಗಳನ್ನು ನೀವು ಮಾಡುವಂಥದ್ದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ತುಂಬ ಜಾಗ್ರತೆಯಿಂದ ಆಯ್ದುಕೊಳ್ಬೇಕು. ಯಾಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅವರಿಂದ ಒಂದು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಅನ್ನುವಂಥದ್ದು ಸಿಕ್ಕತ್ತೆ. ಅದಕ್ಕಾಗಿ ಅವರ ಆಯ್ಕೆ ಬಹಳ ಸೂಕ್ಷ್ಮವಾಗಿ ಇರಬೇಕು ಅನ್ನುವಂಥದ್ದು. ಅಂದರೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿರುವಂಥವ್ರು, ನಿಮ್ಮ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ ಸ್ನೇಹಿತರು ಈ ದಿನ ನಿಮಗೆ ಬೇಕಾಗಿರುವಂಥದ್ದು. ಹಾಗೆ ಇಲ್ಲಿ ಹಿರಿಯರು ಹೇಳೋ ಹಾಗೆ ವ್ಯವಹಾರಾನುಲೋಮೋ ಧರ್ಮ ಅಂತ ಹೇಳ್ತಾರೆ. ಅಂದರೆ ಯಾವ ವ್ಯವಹಾರವೋ ಎಂಥದ್ದೇ ಇರಲಿ ಅದಕ್ಕೆ ಅನುಗುಣವಾದಂಥ ಒಂದು ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಎರೆವರೆ, ಕೊಡಬೇಡ ಕೊಡದೆ ಇರಬೇಡ,
ಧರ್ಮವನ್ನು ಬಿಡಬೇಡಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದೀಪ ಇನ್ನೇನು ಆರೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೊಡದಲ್ಲಿ ಎಣ್ಣೆಯನ್ನು ಸುರಿಯುವಂಥದ್ದಲ್ಲ, ಪುಟ್ಟದಾದ ಹಣತೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಆ ಒಂದು ದೀಪಕ್ಕೆ ಹಾಕುವಂಥದ್ದಾಗಬೇಕು. ಅಂದರೆ ಹಣತೆ ಹಿಡಿಯುವಷ್ಟು ಎಣ್ಣೆಯನ್ನು ಮಾತ್ರ ಪೂರೈಸಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಇದು ವ್ಯವಹಾರ ಧರ್ಮ. ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಿಗೆ ನಿಮ್ಮ ಶ್ರಮಕ್ಕೆ ಹೆಚ್ಚಿನ ಒಂದು ಫಲಪ್ರಾಪ್ತಿ ಅನ್ನುವಂಥದ್ದು ಸಿಕ್ಕಿದಾಗ ಅದು ಧರ್ಮ ಪರಿಪಾಲನೆ ಮಾಡಿದಾಗೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಯಾರಾದರೂ ಒಬ್ಬರು ಉಪಕಾರವನ್ನು ಮಾಡಿದರೆ, ಸಹಾಯವನ್ನು ಮಾಡಿದರೆ ಅದಕ್ಕೆ ಪ್ರತಿ ಸಹಾಯವನ್ನು ಮಾಡುವಂಥದ್ದು ವ್ಯಾಪಾರಿ ಧರ್ಮ. ಇದು ತಕ್ಕ ಮರ್ಯಾದೆಯನ್ನು ಮಾಡುವಂಥದ್ದು ಕೂಡ. ಹಾಗೆ ಈ ಸಂದರ್ಭ ನೀವು ಮರ್ಯಾದೆಯನ್ನು ಉಳಿಸ್ಕೊಳ್ಳುವಂಥದ್ದು ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ವ್ಯಾಪಾರದಲ್ಲಿರುವಂಥ ಯಾರೇ ಪಾರ್ಟ್ನರ್ ಇದ್ದರೆ ಅಂಥವರ ಮರ್ಯಾದೆಯನ್ನು ಉಳಿಸುವಂಥದ್ದು ಪ್ರಯತ್ನ ಈ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗೆ ನಿಮ್ಮ ಆರೋಗ್ಯ ನೆನ್ನೆಗಿಂತಲೂ ಉತ್ತಮವಾಗಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಇದ್ದಾಗ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗುವಂಥದ್ದು. ಹಾಗೆ ಹೊಸ ಜವಾಬ್ದಾರಿಗಳನ್ನು ನೀವೇ ಹೋಗಿ ಆ ಕೆಲಸವನ್ನು ಮಾಡುವಂಥ ಒಂದು ವ್ಯವಧಾನವನ್ನು ತೋರಿಸ್ತೀರಿ. ಜೊತೆಗೆ ಸಂಗಾತಿಯೊಂದಿಗೆ ನಂಬಿಕೆ ಮೂಡಿಸುವಂಥ ಮಾತುಗಳನ್ನು ಆಡಬೇಕಾಗಿದೆ ಈ ದಿನ. ಯಾಕೆಂತ ಹೇಳಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ, ಅಥವಾ ಪತಿ ಪತ್ನಿಯರ ಮಧ್ಯೆ ಹೊಸದಾಗಿ ವಿವಾಹವಾಗಿರುವಂಥವ್ರು ಇರ್ಬೋದು, ಅಥವಾ ಪ್ರೇಮಿಗಳಿರ್ಬೋದು, ಸಂಗಾತಿಗಳಿರ್ಬೋದು. ನಿಮ್ಮ ಒಂದು ಮುಂದಿನ ಬದುಕಿನ ಭವಿಷ್ಯದ ಪ್ರಶ್ನೆ ಆದ್ದರಿಂದ ಬಹಳ ತೂಕದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಹಾಗೆ ಭರವಸೆಯನ್ನು ಮೂಡಿಸುವಂಥದ್ದು, ಅವರಿಗೆ ನಂಬಿಕೆಯನ್ನು ಹುಟ್ಟಿಸುವಂಥ ಮಾತುಗಳು ಈ ದಿನ ಆಡಬೇಕಾಗಿದೆ. ಅಂದರೆ ನಿಮ್ಮ ಮಾತು ಅವರಲ್ಲಿ ಒಂದು ಕಾನ್ಫಿಡೆನ್ಸನ್ನು ತರಬೇಕು ಅನ್ನೋಂಥ ರೀತಿಯಲ್ಲಿ ಇರಬೇಕು. ಈ ಸಂದರ್ಭದಲ್ಲಿ ನೀವೇನಾದರೂ ಬಂಡವಾಳವನ್ನು ಹೂಡುವಂಥ ಒಂದು ಪ್ರಯತ್ನವನ್ನು ಮಾಡೋದಾದರೆ, ವ್ಯಾಪಾರದ ವಿಸ್ತರಣೆಗಾಗಲಿ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನವನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಬಯಸಿದಂಥ ಒಂದು ಬೆಂಬಲ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಕುಟುಂಬ ಸೌಖ್ಯ ಚೆನ್ನಾಗಿದೆ. ನಿಮ್ಮ ಸ್ನೇಹಿತರಿಂದ, ಬಂಧು ಬಳಗದವರಿಂದ ನಿರೀಕ್ಷೆಗೂ ಮೀರಿದಂಥ ಗೌರವವನ್ನು ಈ ದಿನ ಸಂಪಾದನೆ ಮಾಡ್ಕೊಳ್ತೀರಿ. ಇದು ನಿಮಗೆ ತುಂಬ ಸಂತೋಷದ ವಿಚಾರವಾಗಿ ಪರಿಣಮಿಸುವಂಥದ್ದು. ಹಾಗೆ ಪ್ರಯಾಣ ಅನ್ನುವಂಥದ್ದು ಏನಾದರೂ ಮಾಡಬೇಕಾದ್ರೆ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಈ ದಿನ ನಿಮ್ಮ ಮನೆ ದೇವರಿಗೆ ಮರೆಯದೆ ತುಪ್ಪದ ದೀಪವನ್ನು ಹಚ್ಚಿಡಿ, ಕುಲದೇವರ ಸ್ಮರಣೆಯನ್ನು ಮಾಡಿ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಇಂಗ್ಲೆಂಡಿನ ಮಹಾನಾಟಕಕಾರ ಕವಿ ಶೇಕ್ಸ್ಪಿಯರ್ ಇದ್ರಲ್ಲ, ತನ್ನ ಮ್ಯಾಕ್ಬೆತ್ ಅನ್ನುವಂಥ ನಾಟಕದಲ್ಲಿ ಅತಿ ಆಸೆಪಟ್ಟು ತನ್ನ ಜೀವನವನ್ನೇ ಸ್ವತಃ ನಾಶ ಮಾಡಿಕೊಂಡಂಥ ಮ್ಯಾಕ್ಬೆತ್ ಕಥೆಯನ್ನು ಹೇಳ್ತಾರೆ. ಇಲ್ಲಿ ಸ್ಕಾಟ್ಲೆಂಡ್ ದೇಶದ ದೊರೆ ಡಂಕನ್ನನ ದಳವಾಯಿ ಮ್ಯಾಕ್ಬೆತ್. ಒಮ್ಮೆ ಮ್ಯಾಕ್ಬೆತ್ ರಾಜನ ಶತ್ರುಗಳನ್ನು ಸೋಲಿಸಿ ಬರುವಂಥ ದಾರಿಯಲ್ಲಿ 3 ಜನ ಯಕ್ಷಿಯರು ಸಿಗ್ತಾರೆ. ಹಾಗಾಗಿ ಅಷ್ಟೆಲ್ಲ ಶತ್ರುಗಳನ್ನು ನೀನು ಸರ್ವನಾಶನ ಮಾಡಿದೀಯಾ, ನಿನ್ನ ದೊರೆಯನ್ನು ಕೊಂದು ಯಾಕೆ ನೀನೇ ರಾಜನಾಗಬಾರ್ದು ಅನ್ನುವಂಥ ಒಂದು ಆಸೆಯ ಬೀಜವನ್ನು ಆ ಯಕ್ಷಿಯರು ಬಿತ್ತುತ್ತಾರೆ. ಅಲ್ಲಿಗೆ ಇಲ್ಲಿಯವರೆಗೆ ಯೋಚನೆಯೇ ಮಾಡಿರಲಿಲ್ಲ, ದೊರೆಯನ್ನು ಕೊಂದು ತಾನೇ ರಾಜನಾಗಬಹುದಲ್ಲ ಅನ್ನುವಂಥದ್ದು. ಹಾಗಾಗಿ ಅವರು ವಿಷ ಬೀಜವನ್ನು ಬಿತ್ತಿದ ನಂತರ ಆ ಆಸೆಯ ಬಲೆಗೆ ಬಿದ್ದಂತಹ ಮ್ಯಾಕ್ಬೆತ್ ಏನು ಮಾಡ್ತಾನೆ, ಡಂಕನನ್ನು ಕೊಂದುಬಿಡ್ತಾನೆ. ಕೊನೆಗೆ ರಾಜ ಹತ್ಯೆಯ ಆಪಾದನೆ ಅವನ ಮೇಲೆ ಬರುತ್ತೆ. ಆದ್ದರಿಂದ ಅವನ ಜೀವನ ಅಲ್ಲಿಗೆ ಅಂತ್ಯವಾಗುವಂಥದ್ದು. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದೇನು, ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅತಿ ಆಸೆ ಅನ್ನುವಂಥದ್ದಿಲ್ಲ. ಯಾರೋ ಒಬ್ಬರು ನಿಮಗೆ ಆಗದವರು ಅಥವಾ ನಿಮ್ಮ ಹಿತಶತ್ರುಗಳು ನಿಮ್ಮಲ್ಲಿ ಅಂಥ ಒಂದು ವಿಷ ಬೀಜವನ್ನು ಬಿತ್ತುತ್ತಾರೆ. ಅತಿ ಆಸೆ ಗತಿ ಕೆಡಿಸಿತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾವುದೋ ಒಂದು ಸಾಧಾರಣವಾಗಿ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ದೀರಿ. ಆದರೆ ಈ ದಿನ ನಿಮಗೆ ಯಾವುದೋ ಒಂದು ಆಸೆಯನ್ನು ತೋರಿಸುವಂಥದ್ದು, ಎಲ್ಲೋ ಒಂದು ಒತ್ತಡ, ಒಂದು ಪ್ರಭಾವ ಅನ್ನುವಂಥದ್ದು, ಒಂದು ಇನ್ಫ್ಲೂಯೆನ್ಸ್ ಅನ್ನುವಂಥದ್ದಾಗತ್ತೆ. ಹಾಗಾಗಿ ಅಂಥ ಯಾವುದೇ ಒಂದು ಒತ್ತಡಕ್ಕೆ ಈ ದಿನ ನೀವು ಬಾಗಬಾರದು ಅನ್ನುವಂಥದ್ದು. ಅವರು ತೋರಿಸುವಂತಹ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ನೀವು ನೀವಾಗಿಯೇ ಇರಬೇಕು. ಬಿ ಯುವರ್ ಸೆಲ್ಫ್ ಅನ್ನುವಂಥದ್ದು ನಿಮ್ಮ ಮಂತ್ರವಾಗಬೇಕು. ಹಾಗೆ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಮಾಡಬೇಕಾಗಿದೆ. ಸರ್ಕಾರಿ ನೌಕರಿಯಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಗೌರವಕ್ಕೆ ಧಕ್ಕೆ ಬರುವಂಥ ಸ್ವಲ್ಪ ಸಂಭವ ಇರುವಂಥದ್ದು. ಯಾಕೆಂದರೆ ನಿಮ್ಮ ಒಂದು ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದನ್ನು ಈ ದಿನ ಕರ್ತವ್ಯ ಲೋಪವಾಗಿ ಪರಿಣಮಿಸುವಂಥದ್ದು ಎಲ್ಲೋ ಒಂದು ಕಡೆ ಆಗುವಂಥದ್ದಿದೆ. ಹಾಗೆ ಷೇರು ವ್ಯವಹಾರ ಮಾಡುವಂಥವ್ರಿಗೆ, ಲೇವಾದೇವಿಗಾರರಿಗೆ ಸ್ವಲ್ಪ
ಲಾಭದ ಅಂಶ ಕಡಿಮೆ ಇರುವಂಥದ್ದು, ನಿರೀಕ್ಷೆಗೆ ಮೀರಿದಂಥ ಲಾಭ ಈ ದಿನ ನಿಮಗೆ ಸಿಕ್ಕಲ್ಲ. ಆದರೆ ಪ್ರೇಮಿಗಳಿಗಿದೆಯಲ್ಲ, ನಿಮಗೆ ಸ್ವಲ್ಪ ಸಂಕಷ್ಟದ ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಆರೋಪ ಪ್ರತ್ಯಾರೋಪ ಮೂಡುವಂಥದ್ದು, ಒಬ್ಬರ ಮೈ ಮೇಲೆ ಇನ್ನೊಬ್ಬರು ಕೆಸರನ್ನು ಎರಚುವಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಆಗುವಂಥದ್ದಾಗಿದೆ. ಆದ್ದರಿಂದ ನಿಮ್ಮ ಒಂದು ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಬೇಕಾಗಿದೆ. ಹಾಗೆ ವಿದೇಶಗಳಲ್ಲಿರುವಂತಹ ಬಂಧು ಮಿತ್ರರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಮೂಡಿಸುವಂಥ ಒಂದು ವಾರ್ತೆಯನ್ನು ಕೇಳುವಂಥ ಸಂದರ್ಭ ಈ ದಿನ ನಿಮಗಿರುವಂಥದ್ದು. ಹಾಗೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವಂಥದ್ದನ್ನು ಕಂಡುಹಿಡಿಯಲಿಕ್ಕೆ ಈ ದಿನ ನಿಮ್ಮ ಮನಸ್ಸು ಮುಂದಾಗುವಂಥದ್ದು. ಹಾಗಾಗಿ ನಿಮ್ಮ ಗುರುಗಳ ಅಥವಾ ನಿಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆ ತೀರ್ಮಾನ ಬಹಳ ಅದ್ಭುತವಾಗಿರುತ್ತೆ. ಹೆಚ್ಚಿನ ಜನ ಅದನ್ನು ಕೇಳಿದವರು, ಅಂತಹ ತೀರ್ಮಾನದ ಬಗ್ಗೆ ವಿಷಯವನ್ನು ಕೇಳಿದಂಥವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ, ನಿಮ್ಮ ಸಂಗಾತಿ, ಅವರ ಸಹಾಯ ಹಸ್ತ ಅನ್ನುವಂಥದ್ದು ಬಹಳ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ರೀತಿಯಲ್ಲಿರುತ್ತೆ. ಆದರೆ ಈ ದಿನ ಸ್ವಲ್ಪ ಕಿತ್ತಾಟ, ಒಂದು ರೀತಿಯಲ್ಲಿ ಮನಸ್ತಾಪಗಳಿರೋದ್ರಿಂದ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥದ್ದು. ಹಾಗಾಗಿ ಈ ದಿನದ ಎಲ್ಲ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಲಿಕ್ಕೆ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿಯ ಸಂಜಾತರು ಸದಾ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವ್ರು. ಇಲ್ಲಿ ಸೋಮಾರಿತನ ಅನ್ನುವಂಥದ್ದಿಲ್ಲ. ಯಾವಾಗಲೂ ಕೂಡ ಲವಲವಿಕೆ, ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೇ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ಮಾಡುವಂಥ ಕೆಲಸಗಳಿದೆಯಲ್ಲ, ಇದು ನಿಮ್ಮ ಯಶಸ್ಸಿನ ಗುಟ್ಟು ಇದು. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕದಾದಂಥ ಒಂದು ಪ್ರತಿಫಲ ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು ಈ ದಿನ. ಹಾಗಾಗಿ ನೀವು ಮಾಡುವಂಥ ಪ್ರತಿ ಪ್ರಯತ್ನ ಕೂಡ ಯಶಸ್ವಿಯಾಗುವಂಥದ್ದು. ನಿಮಗೆ ಒಂದು ಕೀರ್ತಿ, ಒಂದು ಸ್ಥಾನಮಾನವನ್ನು ತಂದು ಕೊಡುವಂಥದ್ದು. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದಿದೆ, ಆತ್ಮತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಒಂದು ಕೆಲಸ ಮಾಡಿದಾಗ ತೃಪ್ತಿ ಸಿಕ್ಕಿದ್ರೆ ಅದರಲ್ಲಿ ಧನ್ಯತಾ ಭಾವ ಅನ್ನುವಂಥದ್ದು ಮೂಡುವಂಥದ್ದು. ಅದು ನಿಮಗೆ ಈ ದಿನ ಒಂದು ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಸಂತೃಪ್ತಿಯ ಮಟ್ಟ. ಹಾಗೆ ಹಿಡಿದ ಕಾರ್ಯವನ್ನು ಮಾಡೇ ತೀರುವಂಥದ್ದು ಒಂದು ಹಠ, ಒಂದು ಛಲ ಇದೆಯಲ್ಲ, ಅದು ಜೊತೆಗೆ ಫಲಿತಾಂಶ ಹಣ್ಣಾದರೂ ಸರಿ, ಕಾಯಾದರೂ ಸರಿ, ಫಲಿತಾಂಶಕ್ಕಾಗಿ ಕಾಯದೆ ಕೆಲಸವನ್ನು ಮಾತ್ರ ಮಾಡಿ ಮುಗಿಸುವಂಥ ಸ್ವಭಾವ ಕೆಲವರಲ್ಲಿ ಮತ್ತೆ ಮೂಡುವಂಥದ್ದಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು ಕಾಡ್ಬೋದು. ಹಾಗಾಗಿ ನಿಮ್ಮ ಸೋಮಾರಿತನವನ್ನು ಬಿಟ್ಟು, ಈಗಾಗಲೇ ಹೇಳಿದಾಗೆ ಒಂದು ಲವಲವಿಕೆ ಪಾದರಸದಂತೆ ಇರ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು ಬಂದರೆ ಸಮಯ ವ್ಯಯವಾಗುವಂಥದ್ದಾಗತ್ತೆ. ಆದ್ದರಿಂದ ಆದಷ್ಟು ಸಮಯದ ಸದ್ಬಳಕೆ ವಿದ್ಯಾರ್ಥಿಗಳಿಂದ ಆಗಬೇಕಾಗಿದೆ. ಹಾಗಿದೆ ಯಾವುದೇ ಕೆಲಸದಲ್ಲಿ ಕೂಡ ಆಸಕ್ತಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು. ಆಸಕ್ತಿಯನ್ನು ಕಳ್ಕೊಂಡ್ರೆ ಅಲ್ಲಿ ಜೀವನವೇ ನಿಮಗೆ ಒಂದು ರೀತಿಯಲ್ಲಿ ಅರ್ಥಹೀನವಾಗಿ ಹೋಗೋಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಆದ್ದರಿಂದ ಯಾರು ನಿಮಗೆ ಪ್ರೇರೇಪಣೆಯನ್ನು ನೀಡ್ತಾರೋ, ಧನಾತ್ಮಕವಾಗಿ ಒಂದು ಪುಷ್ ಅಂತ ಹೇಳ್ತಾರೆ, ಅಂಥ ಒಂದು ಪ್ರೇರೇಪಣೆಯನ್ನು ನೀಡುವಂಥವರ ಜೊತೆ ಇರಬೇಕು. ಕೆಲವರಿಗೆ ತುಂಬ ನೆಗೆಟಿವ್ ಫೀಲಿಂಗ್ ಇರುವಂಥದ್ದು, ನೆಗೆಟಿವ್ ಎನರ್ಜಿ ತುಂಬ ಇರೋರ ಜೊತೆ ಇದ್ದರೆ ನೀವು ಕೆಲಸವನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಧನಾತ್ಮಕವಾಗಿ ಯೋಚನೆ ಮಾಡುವಂಥವರು, ಒಂದು ಪಾಸಿಟಿವ್ ಆಗಿ ಇರುವಂಥ ವ್ಯಕ್ತಿಗಳ ಸತ್ಸಂಗವನ್ನು ಮಾಡಿದ್ರೆ ನಿಮ್ಮ ಕೆಲಸಗಳು ಯಶಸ್ವಿ ಆಗುತ್ತೆ. ಆಗ ನಿಮಗೆ ಚಟುವಟಿಕೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಈ ದಿನ ಕೆಲಸಗಳನ್ನು ನೀವು ಮಾಡಲಿಕ್ಕಿಂತ ನಿಮ್ಮ ಮನೆ ಮಂದಿಯವರಿಗೆ ಹೇಳಿ ಮಾಡಿಸುವಂಥ ಒಂದು ಸ್ವಭಾವ, ಒಂದು ನಾಯಕತ್ವದ ಗುಣ. ಸಿಂಹ ಹೇಗೆ ಕಮಾಂಡ್ ಮಾಡುತ್ತೋ ಅದೇ ರೀತಿ ಈ ದಿನ ನಿಮ್ಮ ಕೆಲಸಗಳನ್ನು ಕೂಡ ಬೇರೆಯವರಿಂದ ಮಾಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಉತ್ತಮವಾದಂತಹ ದಿನ. ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಫಲಾಫಲಗಳು 50-50 ಇರುವಂಥದ್ದು. ಹಾಗಾಗಿ ಸರ್ಕಾರಿ ನೌಕರರಿಗೆ ನೋಡಿ ಈ ದಿನ ಉತ್ತಮ ದಿನ. ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂಥದ್ದು. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕನ್ಯಾ ರಾಶಿ ಭೂಮಿ ತತ್ವವನ್ನು ಹೊಂದಿರುವಂಥ ರಾಶಿ. ಹಾಗಾಗಿ ಭೂಮಿ ತತ್ವ ಅಂತ ಅಂದ ಕೂಡಲೇ ಇಲ್ಲಿ ಎಲ್ಲರ ಒಂದು ಭಾರವನ್ನು ಹೊರುವಂಥದ್ದು. ಯಾರು ಎಷ್ಟೇ ಅನ್ಯಾಯ ಮಾಡಲಿ, ಯಾರು ಅದನ್ನು ಶೋಷಣೆ ಮಾಡಲಿ, ಅಥವಾ ಭೂಮಿಯನ್ನು ಹೇಗೆ ಬೇಕಾದರೂ ಬಳಸ್ಕೊಂಡ್ರೂ ಕೂಡ ಭೂಮಿ ತಿರುಗಿ ಏನನ್ನು ಹೇಳಲ್ಲ.
ಆ ರೀತಿಯಲ್ಲಿ ಕನ್ಯಾ ರಾಶಿಯ ಸಂಜಾತರು ಕೂಡ ನಿಮಗೆ ಎಷ್ಟೇ ಅನ್ಯಾಯವನ್ನು ಯಾರೇ ಮಾಡಿದ್ರು, ನಿಮ್ಮನ್ನು ತುಳಿದ್ರು ಅಥವಾ ನಿಮ್ಮನ್ನು ಬೈದರು ಅಥವಾ ನಿಮ್ಮನ್ನು ಮೂದಲಿಸಿದ್ರು, ನಿಮ್ಮನ್ನು ಕಡೆಗಣಿಸಿದ್ರು, ನೀವು ನೀವಾಗಿಯೇ ಇರುವಂಥವ್ರು. ಹಾಗೆ ಅಂಥಿಂಥ ಒಂದು ಮಾತುಗಳಿಗೆ ನೀವು ಜಗ್ಗೋರು ಅಂತ ಅಲ್ಲ, ಬಗ್ಗೋರು ಮೊದಲೇ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮತನವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ನೀಡಿರುವಂಥ ಒಂದು ವಿಶೇಷ ಪಾಂಡಿತ್ಯ, ವಿಶೇಷ ಬುದ್ಧಿವಂತಿಕೆ, ಅದು ನಿಮ್ಮನ್ನು ಈ ದಿನ ಒಂದು ತಳಮಟ್ಟದಿಂದ ಮೇಲಕ್ಕೆ ಏಳಿಸುವಂಥದ್ದು. ನೀವು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿದ್ದರೆ ಮುಂದೆ ಒಂದು ದಿನ ಅವರ ಎದುರಿಗೆ ತಲೆ ಎತ್ತಿ ನಿಲ್ಲುವಂಥದ್ದಾಗತ್ತೆ. ಯಾರು ನಿಮ್ಮನ್ನು ಮೂದಲಿಸಿದ್ದಾರೆ, ಯಾರು ನಿಮ್ಮನ್ನು ಅವಹೇಳನ ಮಾಡಿದ್ದಾರೆ, ಅಂಥವರ ಎದುರಿಗೆ ಈ ದಿನ ತಲೆ ಎತ್ತಿ ನಿಲ್ಲುವಂಥ ಒಂದು ಸಂದರ್ಭ ನಿಮಗೆ ಬರುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ಸಾಧಕರ ಸ್ಥಾನದಲ್ಲಿ ನೀವು ನಿಲ್ಲುವಂಥದ್ದು. ಏಕೆಂದರೆ ಯಾವತ್ತೋ ಮಾಡಿರೋವಂಥ ಒಂದು ಪ್ರಯತ್ನ ಈ ದಿನ ಒಂದು ಫಲವನ್ನು ನಿಮಗೆ ತಂದುಕೊಡುತ್ತೆ. ಜೊತೆಗೆ ಬಹಳ ಅದ್ಭುತವಾದಂಥ ಒಂದು ರಾಜಿ ಗುಣವನ್ನು ಹೊಂದಿರುವಂಥವ್ರು ನೀವು. ಯಾವುದೇ ಗಲಾಟೆ, ಗಾಬರಿ, ಗದ್ದಲಗಳಿಗೆ ಹೋಗಲ್ಲ ನೀವು. ಈ ದಿನ ನಿಮಗೆ ಹಣಕಾಸಿನ ಅವಶ್ಯಕತೆ ಹೆಚ್ಚಾಗಿ ಬರುವಂಥದ್ದು, ಅದನ್ನು ಯಾವುದೋ ಸಂಘ ಸಂಸ್ಥೆಗಳಿಂದಲೋ ಸ್ನೇಹಿತರೋ ನಿಮಗೆ ಒದಗುವಂಥದ್ದು. ಹಾಗಾಗಿ ಹಣಕಾಸಿನ ನೆರವು ಈ ದಿನ ನಿಮಗೆ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ನೀಡಿರುವಂಥ ಹಳೆಯ ಸಾಲವನ್ನು ಕೇಳಲಿಕ್ಕೆ ಹೋಗುವಂಥ ಒಂದು ಪ್ರಸಂಗ ಬರ್ಬೋದು. ಹಾಗಾಗಿ ನೀವೇ ಕೊಟ್ಟಿರುವಂಥ ಹಳೆಯ ಸಾಲಗಳು ಈ ದಿನ ಸ್ವಲ್ಪ ವಸೂಲಿ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಸಾಲ ಕೇಳಿದ್ರೆ ಯಾರಿಗೆ ಕೊಟ್ಟಿದ್ದೀರೋ ಅಂಥವರಲ್ಲಿ ನೀವು ಸಾಲವನ್ನು ಕೊಡಿ ಅಂತ ಕೇಳಿದಾಗ ಅದು ಮರುಪಾವತಿ ಆಗುವಂಥದ್ದು. ಒಂದು ವೇಳೆ ನೀವು ಕೇಳದೇ ಇದ್ದರೆ ಅದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂಥ ರೀತಿಯಲ್ಲಾಗುತ್ತೆ. ಆದ್ದರಿಂದ ಕೊಟ್ಟ ಸಾಲವನ್ನು ಕೇಳಬೇಕು ಅನ್ನುವಂಥದ್ದು ಹಿರಿಯರ ಮಾತು. ಅದನ್ನು ಅನುಸಂಧಾನ ಮಾಡಿಕೊಳ್ಬೇಕಾಗಿದೆ. ಈ ಸಂದರ್ಭ ಸಾಲವನ್ನು ಕೇಳುವಂಥದ್ರಲ್ಲಿ ಒಂದು ನಂಬಿಕೆಯ ದ್ರೋಹ ಅನ್ನುವಂಥದ್ದು ಆಗ್ಬೋದು. ಒಂದು ಗೆಳೆತನ ಅಥವಾ ನಂಟಸ್ತನ ಅನ್ನುವಂಥದ್ದು ಕೂಡ ಹೋಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇಂಥ ವಿಚಾರಗಳನ್ನು ಡೀಲ್ ಮಾಡುವಂಥದ್ದನ್ನು ಈ ದಿನ ರೂಢಿಸ್ಕೊಳ್ಬೇಕಾಗಿದೆ. ಹಾಗೆ ಕುಟುಂಬದ ಸದಸ್ಯರ ಕಾರ್ಯವೈಖರಿಯಿಂದ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡ ಅನ್ನುವಂಥದ್ದು ಉಂಟಾಗಬಹುದು. ಆದ್ದರಿಂದ ಹಿಡಿದ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯ ಪ್ರಗತಿ ಇದ್ದರೂ ಕೂಡ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಮುಂದಿನ ಜೀವನಕ್ಕೆ ಆ ಒಂದು ಕೆಲಸ ಕಾರ್ಯಗಳೇ ಅಡಿಪಾಯ ಆಗುವಂಥದ್ದಾಗುತ್ತೆ. ಆದ್ದರಿಂದ ಬಹಳ ವಿಶೇಷವಾದ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೀರಿ, ನಿಧಾನಗತಿಯಲ್ಲಿ ನಡೀತಾ ಇದೆ, ಇನ್ನೂ ಸ್ವಲ್ಪ ದಿನ ಹಾಗೆ ನಡೆದರೂ ಅಡ್ಡಿ ಇಲ್ಲ. ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಅದರದ್ದೇ ಆದಂಥ ಒಂದು ಅವಕಾಶ, ಕಾಲಾವಕಾಶ ಇದೆ. ಆ ರೀತಿ ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಕೆಲವರಿಗೆ ಭವಿಷ್ಯದ ಬಗ್ಗೆ ಚಿಂತೆ ಕಾಡುವಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥದ್ದು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಲ್ಲ. ಕನಕದಾಸರು ಹೇಳುವಂತೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ ಅನ್ನುವಂತೆ ನಿಮಗೆ ನೀವೇ ಸಮಾಧಾನವನ್ನು ಮಾಡಿಕೊಳ್ಬೇಕು. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿರುವಂಥದ್ದು. ಆದರೆ ಸ್ವಲ್ಪ ಸಮಯಾವಕಾಶ ಅನ್ನುವಂಥದ್ದು ಬೇಕಾಗುತ್ತೆ. ಮುಂದಿನ ದಿನ ಬಹಳ ಉತ್ತಮವಾದಂಥ ದಿನ, ಬ್ರೈಟರ್ ಡೇಸ್ ನಿಮಗಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಇಷ್ಟದೇವರ ಸ್ಮರಣೆಯನ್ನು ಮಾಡಿ, ಜೊತೆಗೆ ಈ ದಿನ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯ ಸಂಜಾತರು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಚತುರರು. ನಿಮಗಿಂತಲೂ ಮತ್ತೊಬ್ಬರ ಸ್ಥಿತಿ ಚೆನ್ನಾಗಿದೆ ಅಂತ ಗೊತ್ತಾದರೆ ಅದನ್ನು ಎಳೆಯಾಗಿ ಅಧ್ಯಯನವನ್ನು ಮಾಡಿ ಅವರ ವ್ಯಾಪಾರ ಹೇಗೆ ಮುಂದುವರಿತು ಅನ್ನುವಂಥ ಒಂದು ವಿಚಾರವನ್ನು ತಿಳಿದುಕೊಳ್ಳುವಂಥವ್ರು. ಹಾಗಾಗಿ ಒಂದು ಕಾರ್ಯತಂತ್ರವನ್ನು ಹೆಣೆಯುವಂಥದ್ರಲ್ಲಿ ಬಹಳ ನಿಸ್ಸೀಮರು ನೀವು. ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡುವಂಥದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೇಗೆ ಪ್ರಗತಿಯನ್ನು ಹೊಂದಬೇಕು ಅಥವಾ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಹೇಗೆ ಜಯಶೀಲರಾಗಬೇಕು ಅನ್ನುವಂಥದ್ದು. ಹಾಗೆ ಒಂದು ಉದ್ಯೋಗ ಮಾಡ್ತಾ ಇರೋವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಕೊಟ್ಟಿರುವಂತಹ ಕೆಲಸವನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡಬೇಕು, ಅದು ನಿಮ್ಮ ಮೇಲಧಿಕಾರಿಗಳಿಗೋ ನಿಮ್ಮ ಸಹೋದ್ಯೋಗಿಗಳಿಗೋ ಹೇಗೆ ಅದನ್ನು ನೀವು ಹೇಳಿ ಅವರಿಂದ ಒಂದು ಶ್ಲಾಘನೆಯನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿವರವಾದಂಥ ಒಂದು ಸ್ಟ್ರಾಟಜಿ ಈ ದಿನ ನಿಮಗೆ ಗೊತ್ತಾಗುವಂಥದ್ದು. ಆದರೆ ನಿಮ್ಮಲ್ಲಿ ಒಮ್ಮೊಮ್ಮೆ ಅಸೂಯೆ ಗುಣ ಕೂಡ ಬರಬಹುದು. ಏನೋ ಒಂದು ಅಸೂಯೆ, ಒಂದು ಜಲಸಿ ಅನ್ನುವಂಥದ್ದು. ಅಂದರೆ ಬೇರೆಯವರು ನಿಮಗಿಂತ ಪ್ರಗತಿಯಲ್ಲಿದ್ದಾಗ, ನಿಮಗಿಂತ ಅವರು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡ್ಕೊಂಡಾಗ, ಏನೋ ಒಂದು ಕೀರ್ತಿ, ಒಂದು ಗೌರವವನ್ನು ಸಂಪಾದನೆ ಮಾಡಿಕೊಂಡಾಗ ನಿಮಗೆ ಎಲ್ಲಿಲ್ಲದಂಥ ಒಂದು ದ್ವೇಷ ಮನೋಭಾವ ಈ ದಿನ ಬರುವಂಥದ್ದಾಗುತ್ತೆ. ನನಗೆ ಸಿಕ್ಕದೇ ಇದ್ದಿದ್ದು ಅವರಿಗೆ ಸಿಕ್ತಲ್ಲ, ಅದು ಹೇಗೆ ಸಿಕ್ತು, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಆದರೆ ನನಗಿಲ್ಲ ಅವ್ರಿಗಿದೆಯಲ್ಲ ಅನ್ನುವಂಥ ರೀತಿ ತುಲನಾತ್ಮಕವಾಗಿ ಒಂದು ದ್ವೇಷ ಸಾಧನೆ ಮಾಡುವಂಥದ್ದು. ಇದು ದ್ವೇಷಕ್ಕಿಂತ ಹೆಚ್ಚಾಗಿ ಒಂದು ಪ್ರಗತಿಯತ್ತ, ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಮಾಡಿ ಒಂದು ಉತ್ಕೃಷ್ಟವಾದಂಥ ಒಂದು
ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಆಗುವಂಥದ್ದಾಗತ್ತೆ. ಆದ್ದರಿಂದ ಇಂಥ ಒಂದು ಸನ್ನಿವೇಶವನ್ನು ಸ್ವಲ್ಪ ಧನಾತ್ಮಕವಾಗಿ ನೀವು ಕನ್ವರ್ಟ್ ಮಾಡಿಕೊಳ್ಳುವಂಥದ್ದಾಗತ್ತೆ. ಹಾಗೆ ಕೆಲವು ಮಿತ್ರರನ್ನು, ಬಂಧುಗಳನ್ನು ಸ್ವಲ್ಪ ದೂರ ಮಾಡಿಕೊಂಡಿರುವಂತಹ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ಬಹಳ ಹತ್ತಿರದಲ್ಲಿದ್ದಂಥ ಸ್ನೇಹಿತರು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿಲ್ಲ, ಸ್ವಲ್ಪ ದೂರದಲ್ಲಿದ್ದಾರೆ. ಕಾರಣ ನಿಮ್ಮ ಒಂದು ನಡತೆಯಲ್ಲಿ ಎಲ್ಲೋ ವಿಶ್ವಾಸ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಅವಿಶ್ವಾಸ ಅನ್ನುವಂಥದ್ದು ತುಂಬಿದೆ. ಹಾಗಾಗಿ ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಬೇಕು. ಜೊತೆಗೆ ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಯಾವಾಗಲೂ ಶ್ಲಾಘನೆ ಅನ್ನುವಂಥದ್ದನ್ನು ಮಾಡಬೇಕು. ಸದಾ ಅವರ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ದೋಷವನ್ನು ಹುಡುಕುವಂಥದ್ದಲ್ಲ. ಆ ರೀತಿಯಲ್ಲಿ ಯಾರದ್ದೇ ಕೆಲಸದಲ್ಲಿ ಹುಡುಕಿದ್ರು, ಕೊನೆಗೆ ನಿಮ್ಮ ಸ್ವಂತ ಮಕ್ಕಳ ಕೆಲಸದಲ್ಲಿ ದೋಷಗಳನ್ನು ಹುಡುಕಿದ್ರು ಕೂಡ ಅವರು ನಿಮ್ಮ ಬಗ್ಗೆ ಬೇಸರವನ್ನು ಪಟ್ಕೊಳ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ದೋಷವನ್ನು ಹುಡುಕದೆ, ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಬೇರೆ ರೀತಿ, ಬೇರೆ ಮಾರ್ಗ, ಬೇರೆ ಸಂದರ್ಭ ಅನ್ನುವಂಥದ್ದು ಇದೆ. ಅದನ್ನು ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ. ಹಾಗಾಗಿ ದೂರ ಹೋಗಿರುವಂಥ ಸ್ನೇಹಿತರೋ, ಬಂಧುಗಳೋ ಈ ಸಂದರ್ಭ ವಾಪಸ್ಸು ಬರುವಂಥದ್ದು, ಅಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಆ ಗೆಳೆತನವನ್ನು ಅಥವಾ ಆ ನೆಂಟಸ್ತನವನ್ನು ನೀವು ಸ್ವಲ್ಪ ರೀಎಸ್ಟಾಬ್ಲಿಷ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳುವಂಥ ಸ್ವಭಾವ ಇದೆ ನೋಡಿ. ಯಾರು ಏನೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೂ ನಿಮಗೆ ಈ ದಿನ ಸೈರಣೆ ಅನ್ನುವಂಥದ್ದಿಲ್ಲ. ಹಾಗಾಗಿ ಆ ತಾಳ್ಮೆ ಬಹಳ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು. ಈ ದಿನ ನಿಮ್ಮ ಮನೆ ಮಂದಿ ಅಥವಾ ಕುಟುಂಬಸ್ಥರ ಜೊತೆ ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡುವಂಥದ್ದು ಆಗಬೇಕು. ಹಿರಿಯರ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಕುಟುಂಬಸ್ಥರು ಕೇಳುವಂಥ ಒಂದು ಸಣ್ಣ ಪುಟ್ಟ ಬೇಡಿಕೆಗಳಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಒಂದು ಡಿಮ್ಯಾಂಡ್ ಇರ್ಬೋದು. ಇಂಥದ್ದನ್ನು ಪೂರೈಸಲಿಕ್ಕೆ ಸ್ವಲ್ಪ ವ್ಯವಧಾನ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು, ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ಈ ದಿನ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೆಚ್ಚಿನ ಯಶಸ್ಸನ್ನು ನಿಮಗೆ ತಂದು ಕೊಡಬೇಕು. ಅದಕ್ಕಾಗಿ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ. ಮನೆಯಲ್ಲಿರುವಂಥ ವಿನಾಯಕ ಮೂರ್ತಿಗೆ ಅಥವಾ ಒಂದು ವಿನಾಯಕ ಗಣಪತಿಯ ಒಂದು ಫೋಟೋಗೆ ಸಣ್ಣ ಪ್ರಮಾಣದಲ್ಲಿ ಒಂದು ಪೂಜೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಸಂಜಾತರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಲಿ, ಅಂಥ ಒಂದು ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಕೆಲಸಗಳು ಸಾರ್ಥಕವಾಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು. ಏಕೆಂದರೆ ಅವು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಒಂದು ಫಲವನ್ನು ಕೊಟ್ಟಾಗ ಅದರಲ್ಲಿ ಒಂದು ಸಾರ್ಥಕ್ಯ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ರೋಮಾಂಚನಕಾರಿ ದಿನ. ಏಕೆ ಅಂತ ಹೇಳಿದ್ರೆ ಕೆಲವು ಅನಿರೀಕ್ಷಿತವಾದಂಥ ಘಟನೆಗಳು ಘಟಿಸುವಂಥದ್ದು, ಜೊತೆಗೆ ಅಂಥದ್ದೇ ಒಂದು ಫಲಿತಾಂಶಗಳು ಕೂಡ ನಿಮ್ಮ ಕೈ ಸೇರುವಂಥದ್ದಾಗತ್ತೆ. ಹಾಗಾಗಿ ಅಂಥ ಒಂದು ಆಪ್ತ ವಲಯದಿಂದ ಶುಭವಾರ್ತೆ ಬರುವಂಥದ್ದು, ಇದು ಬಹಳ ಅನಿರೀಕ್ಷಿತ. ಇದು ನಿಮಗೆ ಖುಷಿ, ಸಂತೋಷವನ್ನು ಕೊಡುತ್ತೆ. ಜೊತೆಗೆ ಒಂದು ರೀತಿಯಲ್ಲಿ ಚೈತನ್ಯವನ್ನು ಮೂಡಿಸುವಂಥದ್ದು. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಯಾಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಮುಗ್ಧ ಸ್ವಭಾವ ಇರ್ಬೋದು, ಅಥವಾ ನಿಮ್ಮನ್ನು ಮೆಸ್ಮರೈಸ್ ಮಾಡಿ ಏನೋ ಮರಳು ಮಾಡಿ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕ್ರಯ ವಿಕ್ರಯ ಮಾಡುವಂಥದ್ದಾಗಲಿ, ಬಂಡವಾಳವನ್ನು ತೊಡಗಿಸುವಂಥದ್ದಾಗಲಿ, ಒಬ್ಬರಿಗೆ ಸಾಲವನ್ನು ಕೊಡುವಂಥದ್ದಾಗಲಿ, ಸಾಲವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಾಗಲಿ, ಈ ದಿನ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಮನಸ್ಸು ಅಲರ್ಟ್ ಆಗಿರಬೇಕು ನಿಮಗೆ. ಯಾಕೆಂದರೆ ಯಾವ ಸಮಯದಲ್ಲಿ ಯಾರು ನಿಮಗೆ ಮೋಸ ಮಾಡ್ತಾರೋ, ಒಂದು ತರಕಾರಿಯನ್ನು ಈ ದಿನ ನೀವು ಕೊಳ್ಳಲಿಕ್ಕೆ ಹೋದರೂ ಕೂಡ ನೋಡಲಿಕ್ಕೆ ಚೆನ್ನಾಗಿದೆ ತರಕಾರಿ, ಆದರೆ ಮನೆಗೆ ತರೋ ಅಷ್ಟೊತ್ತಿಗೆ ಆ ತರಕಾರಿಯ ಬಣ್ಣವೇ ಬಯಲಾಗುವಂಥದ್ದಾಗತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭ ಅಂದರೆ ನಿಮಗೆ ಮೋಸ ಮಾಡುವಂಥದ್ದು ತುಂಬ ಸುಲಭವಾಗೋದ್ರಿಂದ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಈ ಸಂದರ್ಭ ಬಹುದಿನದ ಕನಸು ನನಸಾಗುವಂಥದ್ದು. ಇದು ಪ್ರೇಮಿಗಳಿಗೆ ಅಥವಾ ಪತಿ ಪತ್ನಿಯರಿಗೆ, ಸಂಗಾತಿಗಳಿಗೆ ಬಹಳ ವಿಶೇಷವಾದಂಥ ಒಂದು ಸುದ್ದಿ ಏನಂತ ಹೇಳಿದ್ರೆ ನಿಮ್ಮ ಕನಸು ನನಸಾಗುವಂಥದ್ದು. ಹಾಗಾಗಿ ನಿಮ್ಮ ಆಲೋಚನೆಗಳಿಗೆ ಏನೋ ಒಂದು ಮೂರ್ತ ರೂಪ ಸಿಕ್ಕುವಂಥದ್ದು, ನಿಮ್ಮ ಒಂದು ಮಾತಿಗೆ ಮನ್ನಣೆ ಸಿಕ್ಕುವಂಥದ್ದು, ನಿಮ್ಮ ಅಭಿಪ್ರಾಯವನ್ನು ಬೇರೆಯವರು ಪರಿಗಣಿಸುವಂಥ ದಿನ. ಹಾಗಾಗಿ ನೀವು ಕೂಡ ಒಂದು ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಲ್ಲಿ ಮನ್ನಣೆ ಅನ್ನುವಂಥದ್ದು ಸಿಕ್ಕತ್ತೆ. ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಕುಟುಂಬದವರು ನಿಮ್ಮ ಒಂದು ನಿರ್ಧಾರಕ್ಕೆ ಅವರು ಕೂಡ ಬೆಂಬಲವಾಗಿ ನಿಂತಿರ್ತಾರೆ ಅನ್ನುವಂಥದ್ದು. ಆದರೆ
ಈ ಸಂದರ್ಭ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಎಲ್ಲೋ ಒಂದು ಮನಸ್ಸಿಗೆ ಟೆಂಪ್ಟೇಷನ್ ಆಗುವಂಥದ್ದಾಗತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಆತುರದ ನಿರ್ಧಾರ ಅನ್ನುವಂಥದ್ದನ್ನು ಮಾಡಬೇಡಿ. ಉತ್ತಮವಾದ ನಿರ್ಧಾರ ಮಾಡಲಿಕ್ಕೆ ಮನಸ್ಸಿದೆ, ವ್ಯವಧಾನ ಇದೆ, ನಿಮಗೆ ಅಂಥ ಒಂದು ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಎಲ್ಲವೂ ಇದೆ. ಆದರೆ ಆತುರ ಅನ್ನುವಂಥದ್ದು ಬಂದರೆ ಅಲ್ಲಿ ನಿರ್ಧಾರ ಅನ್ನುವಂಥದ್ದು ನಿಮಗೆ ವಿರುದ್ಧವಾಗಿ ಆಗುವಂಥದ್ದಾಗತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮ್ಮ ಮಾತು ಈ ದಿನ ನಿಮಗೆ ಹೆಚ್ಚಿನ ಸಂಪಾದನೆಯನ್ನು ತಂದುಕೊಡುವಂಥದ್ದು. ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಹಾಗಾಗಿ ಮಾತಿನಿಂದಲೇ ಈ ದಿನ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದಾಗತ್ತೆ. ಹಾಗಾಗಿ ಮಾತೇ ನಿಮಗೆ ಈ ದಿನ ಪ್ರಮುಖ ಅಸ್ತ್ರವಾಗಿರುವಂಥದ್ದು. ಹಾಗಾಗಿ ಅಂಥ ಮಾತನ್ನು ಕೊಟ್ಟಂಥ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ನೀವು ನಿಮ್ಮ ತಂದೆ ತಾಯಿಯರಿದ್ದರೆ ಅವರ ಋಣವನ್ನು ತೀರಿಸುವಂತಹ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸೇವೆಯನ್ನು, ಶುಶ್ರೂಷೆಯನ್ನು ಅವ್ರಿಗಾಗಿ ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರ್ರಾಶಿ. ಧನುರ್ರಾಶಿಯ ಸಂಜಾತರ ಸ್ವಭಾವ ಏನಂದರೆ, ಶ್ವಃ ಕಾರ್ಯಂ ಆದ್ಯ ಕುರ್ವೀತ ಅಂತ ಹೇಳ್ತಾರೆ. ಅಂದರೆ ನಾಳೆ ಅನ್ನುವಂಥ ಕೆಲಸವನ್ನು ಈ ದಿನವೇ ಮಾಡಬೇಕು ಅನ್ನುವಂಥದ್ದು. ಕೆಲಸವನ್ನು ಮುಂದಕ್ಕೆ ಹಾಕುವಂಥ ಸ್ವಭಾವ ಇಲ್ಲ ಇವರಿಗೆ. ಹಾಗಾಗಿ ನಾಳೆ ಅಂದರೆ ಹಾಳು ಅನ್ನುವಂಥದ್ದು. ಆ ಕಾರಣದಿಂದ ಯಾವುದೇ ಒಂದು ಕೆಲಸವನ್ನಾಗಲಿ, ಯಾವುದೇ ನಿರ್ಧಾರವನ್ನಾಗಲಿ ಬಹಳ ಬೇಗ ತೆಗೆದುಕೊಳ್ಳುವಂಥವ್ರು. ಒಂದು ತಳ್ಳುವಂಥ ಒಂದು ಮನಸ್ಥಿತಿ ಇವರಲ್ಲಿಲ್ಲ. ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗುವಂಥ ಒಂದು ಸ್ವಭಾವ ಇಲ್ಲದೆ ಇರೋದರಿಂದ ಈ ದಿನದ ಕೆಲಸ ಕಾರ್ಯಗಳು ಇದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಅಂದರೆ ಕೆಲಸವನ್ನು ಮುಂದಕ್ಕೆ ಹಾಕುವಂಥದ್ದು, ಅದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಾಗತ್ತೆ. ಆದ್ದರಿಂದ ನಿಮ್ಮ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಆ ಸಂದರ್ಭದಲ್ಲೇ ಮಾಡಿ ಮುಗಿಸುವಂಥದ್ದಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ತಳ್ಳುವಂಥದ್ದಾಗಲಿ, ಎಳೆಯುವಂಥದ್ದಾಗಲಿ ಅಥವಾ ನಾಳೆ ಮಾಡೋಣ ಅನ್ನುವಂಥ ಒಂದು ಆಲಸ್ಯ ಭಾವ ನಿಮಗೆ ಬರಬಾರದು. ಸಾಮಾನ್ಯವಾಗಿಲ್ಲ. ಆದರೆ ಈ ದಿನ ಏನೋ ಒಂದು ಒತ್ತಡದಲ್ಲಿ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದಾಗತ್ತೆ. ಆದ್ದರಿಂದ ಅಂದಿನ ಕೆಲಸ ಅಂದಿಗೆ ಮುಗಿಸಿದ್ರೆ ಮಾತ್ರ ನಿಮಗೆ ಒಂದು ಭಾರ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಕೂಡಿ ಅದೇ ದೊಡ್ಡದ ಬೆಟ್ಟದಷ್ಟಾಗುವಂಥದ್ದು. ಹಾಗಾಗಿ ಒಮ್ಮೆ ಜ್ಞಾಪಿಸಿಕೊಂಡ್ರೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪಟ್ಟಿ ಆಗ ನಿಮಗೆ ಆಘಾತವಾಗುವಂಥದ್ದಾಗತ್ತೆ. ಆದ್ದರಿಂದ ಅಂದಿನ ಕೆಲಸವನ್ನು ಅಂದಂದಿಗೆ ಮುಗಿಸುವಂಥ ಒಂದು ಪ್ರಯತ್ನ ಈ ದಿನ ಆಗಬೇಕಾಗಿದೆ. ಏಕೆಂದರೆ ಎಲ್ಲೋ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು ಅಥವಾ ಇನ್ಯಾರೋ ನಿಮಗಾಗಿ ಸಹಾಯಕ್ಕೆ ಬರಲಿ ಅನ್ನುವಂಥ ಒಂದು ನಿರೀಕ್ಷೆ, ಒಟ್ಟಾರೆ ನಾನಾ ಕಾರಣಗಳಿಗಾಗಿ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಈ ದಿನ ನೀವೇ ನಿಂತು ಮಾಡಿ ಮುಗಿಸುವಂಥ ಒಂದು ತೀರ್ಮಾನವನ್ನು ಮಾಡಿ. ಈ ದಿನ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನವಾದ ಪ್ರಗತಿಯನ್ನು ಕಾಣುವಂಥದ್ದು. ಹಾಗಾಗಿ ವ್ಯವಹಾರಸ್ಥರಿಗೆ ಒಂದು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಆತಂಕ ಬೇಡ. ಏಕೆಂದರೆ ಸ್ವಲ್ಪ ನಿಧಾನಗತಿಯಲ್ಲೇ ಈ ದಿನದ ವ್ಯವಹಾರಗಳು ನಿಮಗೆ ಇರುವಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಏಕೆಂದರೆ ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವಂಥದ್ದಾಗತ್ತೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ನಿಮ್ಮ ಆದಾಯಕ್ಕಿಂತ ವಿಪರೀತವಾಗಿ ಖರ್ಚಾಗುವಂಥ ದಿನ. ಏನೋ ಒಂದು ಖರೀದಿ ಅಥವಾ ಏನೋ ಒಂದು ಪರ್ಚೇಸ್ ಅನ್ನುವಂಥ ನೆಪದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು ಆಗುತ್ತೆ. ಹಾಗೆ ವೈದ್ಯಕೀಯ ವೆಚ್ಚವೂ ಈ ಸಂದರ್ಭದಲ್ಲಿ ಸೇರುವಂಥದ್ದು. ಜೊತೆಗೆ ಅನಾರೋಗ್ಯ ಭೀತಿ ಇರುವಂಥದ್ದು. ಹಾಗಾಗಿ ಅಂಥ ಒಂದು ಭೀತಿಯನ್ನು, ಭಯವನ್ನು ಹೋಗಲಾಡಿಸ್ಕೊಳ್ಬೇಕು. ಭಗವಂತನ ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ಯಾರಿಗೆ ಯಾವ ಸಂದರ್ಭದಲ್ಲಿ ಏನು ಆಗಬೇಕೋ ಅದು ಆಗಿಯೇ ತೀರತ್ತೆ ಅನ್ನುವಂಥದ್ದು. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಒಂದು ಸ್ಥಿತಿಗೆ ಈಗಲಿಂದ ಯಾಕೆ ಕಷ್ಟಪಡ್ತೀರಿ ಅನ್ನುವಂಥದ್ದು. ಮಳೆಗಾಲದಲ್ಲಿ ನೀರು ಎಲ್ಲೋ ನಿಂತಿದೆ, ಹಾಗಾಗಿ ಆ ನೀರನ್ನು ದಾಟೋ ಸಂದರ್ಭ ಪಂಚೆಯನ್ನು ಈಗಲೇ ಯಾಕೆ ಮೇಲೆತ್ಕೊಳ್ಬೇಕು, ನೀರು ಬಂದಾಗ ಎತ್ತಿದ್ರಾಯಿತು ಅನ್ನುವಂಥದ್ದು ಕೆಲವು ಬುದ್ಧಿವಂತರ ವಾದ. ಹಾಗೆ ಅಂಥ ಒಂದು ಕಷ್ಟದ ಸಂದರ್ಭ ಬಂದಾಗ ಅದಕ್ಕೆ ಒಂದು ಪರ್ಯಾಯ ಯೋಚನೆ ಮಾಡಬೇಕು. ಆದರೆ ಕಷ್ಟ ಮುಂದೆ ಯಾವತ್ತೋ ಬರ್ಬೋದು ಅಂಥೇಳಿ ಈಗಿನ ತತ್ಕಾಲದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಷ್ಟು ಚಿಂತೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಅಂಥ ಚಿಂತೆಯಿಂದ ಸ್ವಲ್ಪ ದೂರ ಇರಬೇಕು. ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ, ಸುಸೂತ್ರವಾಗಿ ನಡೆಯುತ್ತೆ. ಈ ದಿನ ಕೆಲವು ವಿಚಾರಗಳಿಗೆ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ, ವಾದ ವಿವಾದಗಳಾಗುವಂಥದ್ದು, ಜೊತೆಗೆ ಮೌನದಿಂದ ಇರುವಂಥದ್ದು ಈ ದಿನ ಬಹಳ ಉತ್ತಮ. ಸರ್ವಶ್ರೇಷ್ಠವಾಗಿರುವಂಥ ಒಂದು ಕೆಲಸ ಅಂತ ಹೇಳಿದ್ರೆ ಮೌನದಿಂದ ಇರುವಂಥದ್ದು, ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ಇರಬಾರ್ದು. ಈ ದಿನ ಸ್ತ್ರೀಯರಿಗೆ ಉತ್ತಮವಾದಂತಹ ದಿನ. ಮನಃಶಾಂತಿ ನಿಮಗೆ ಸಿಕ್ಕುವಂಥದ್ದು. ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ನಿಭಾಯಿಸ್ತೀರಿ. ಕೆಲಸ ಮಾಡಿದಂಥ ಒಂದು ಸಂತೃಪ್ತಿಯ ಭಾವ ನಿಮಗೆ ಇರುವಂಥದ್ದು. ಮಕ್ಕಳಿಂದ
ಅಥವಾ ನಿಮ್ಮ ಸಹೋದರ ಸಹೋದರಿಯರಿಂದ ಒಂದು ಸಂತೋಷ ಅನ್ನುವಂಥದ್ದನ್ನು ನೀವು ಈ ದಿನ ಪಡ್ಕೊಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಹನುಮತ್ ಸಮೇತ ಸೀತಾರಾಮರ ದರ್ಶನವನ್ನು ಮಾಡುವಂಥದ್ದಾಗಬೇಕು. ಮನೆಯಲ್ಲಿ ಏನಾದರೂ ಒಂದು ಫೋಟೋ ಅನ್ನುವಂಥದ್ದು ಅಥವಾ ಏನಾದರೂ ವಿಗ್ರಹ ಇದ್ದರೆ ಅದರ ದರ್ಶನವನ್ನು ಮಾಡಿಕೊಳ್ಳಿ. ಜೊತೆಗೆ ಆಂಜನೇಯನ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ. ಪೂರ್ವಜನ್ಮಕೃತಂ ಕರ್ಮ ತದ್ದೈವ ಮಿತಿ ಕಥ್ಯತೆ ಅನ್ನುವಂಥದ್ದು ಹಿರಿಯರ ಮಾತು. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವ ಕೆಲಸಗಳಿದೆ, ಯಾವ ಕರ್ಮಗಳಿದೆ, ಈ ಜನ್ಮದಲ್ಲಿ ಅದು ಪ್ರಕಟವಾಗುವಂಥದ್ದು. ಆಗ ಮಾಡಿದಂಥ ಒಂದು ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳೇನಾದರೂ ಇದ್ದರೆ, ತೊಂದರೆಗಳು ಅಥವಾ ಅನಾರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು, ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಏನೋ ಏರುಪೇರಾಗುವಂಥದ್ದು, ಅಥವಾ ವಿವಾಹ ಆಗದೇ ಇರುವಂಥದ್ದು, ಉದ್ಯೋಗವೇ ಸಿಕ್ಕದೇ ಇರುವಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣದೇ ಇರುವಂಥದ್ದು, ವಿದ್ಯಾರ್ಥಿಗಳು ಓದದೇ ಇರುವಂಥದ್ದು, ಮಕ್ಕಳೇ ನಿಮಗೆ ಎದುರಾಗಿ ನಿಲ್ಲುವಂಥದ್ದು, ಅಥವಾ ಸಹೋದರ ಸಹೋದರಿಯರು ನಿಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಡದೇ ಇರುವಂಥದ್ದು, ಒಡ ಹುಟ್ಟಿದವರೇ ಆಸ್ತಿಗಾಗಿ ಜಗಳ ಮಾಡುವಂಥದ್ದು, ಏನೋ ಒಂದು ಅರ್ಥದಲ್ಲಿ ಅಲ್ಪ ಸ್ವಲ್ಪ ಏರುಪೇರುಗಳು ಆಗುವಂಥದ್ದು ನಿಮಗೆ. ಇದು ನಿಮ್ಮ ಪೂರ್ವಜನ್ಮ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕೆಲವು ಘಟನೆಗಳಿಗೆ ಸಾಕ್ಷಿಯಾಗಿ ಈ ಜನ್ಮದಲ್ಲಿ ಇಂಥದ್ದನ್ನು ನೀವು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಕಷ್ಟ ಮನುಷ್ಯನಿಗೆ ಬರುವಂಥದ್ದು, ಮರಕ್ಕಲ್ಲ. ನೀವು ನಿಭಾಯಿಸ್ತೀರಿ ಅನ್ನೋ ದೃಷ್ಟಿಯಲ್ಲಿ ಭಗವಂತ ನಿಮಗೆ ಕಷ್ಟವನ್ನು ಕೊಟ್ಟಿದ್ದಾನೆ. ಜೊತೆಗೆ ಮಕರ ರಾಶಿಯ ಸಂಜಾತರಿಗೆ ಸ್ವಲ್ಪ 7.5 ಶನಿಯ ಪ್ರಭಾವ ಕೂಡ ಇರೋದರಿಂದ, ಶನಿದೇವರು ನಿಮ್ಮಲ್ಲೇ ಸ್ಥಿತನಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಾಗಲ್ಲ. ಸ್ವಲ್ಪ ಕಷ್ಟ ಅನ್ನುವಂಥದ್ದು ಪಡಲೇಬೇಕು. ಅಡಿಗಡಿಗೆ ಒಂದು ರೀತಿಯಲ್ಲಿ ಅಡೆತಡೆಗಳು ಇರೋವಂಥದ್ದು, ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಮೀರಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಸಾಮರ್ಥ್ಯ ಬೇಕು. ಅದರಲ್ಲೂ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಸು ನಿಮಗೆ ಬೇಕು. ಗಟ್ಟಿ ಮನಸ್ಸು ಮಾಡಬೇಕು ಕೆಲಸವನ್ನು ಮಾಡಲಿಕ್ಕೆ. ಏನೋ ಆದರಾಯಿತು ಹೋದ್ರೋಯ್ತು ಅನ್ನೋಂಥ ರೀತಿಯಲ್ಲಾದರೆ ಕೆಲಸಗಳು ಯಶಸ್ವಿ ಆಗಲ್ಲ, ಸ್ವಲ್ಪ ಅಗೌರವಕ್ಕೆ ಪಾತ್ರರಾಗಿಬಿಡ್ತೀರಿ. ಆದ್ದರಿಂದ ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಆಗಲೇಬೇಕು ಅನ್ನೋಂಥ ಒಂದು ಮನಸ್ಥಿತಿಗೆ ತಂದುಕೊಳ್ಳಿ. ಒಂದು ಹಠದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಈಗ ಅನುಭವಿಸ್ತಾ ಇರುವಂಥ ಒಂದು ಸ್ಥಿತಿಗತಿಗಳೇನಿದೆ, ಒಂದು ನೋವು, ನಲಿವು, ಸಂಕಟ ಅಥವಾ ಏನೋ ಒಂದು ದುಃಖ, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಭಗವಂತ ವಿಶೇಷ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆದರೆ ನಿಮಗೆ ಅದರ ಒಂದು ಬೆಳಕು ನಿಮಗೆ ಸಿಗ್ತಾ ಇಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲಿದೆ ಅದಕ್ಕೆ ಸರಿ ಉತ್ತರ ಅನ್ನುವಂಥದ್ದು ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ದೈವ, ಅದೃಷ್ಟ, ಒಂದು ಭಾಗ್ಯ, ವಿಧಿ ಇವೆಲ್ಲವುಗಳ ಅರ್ಥ ಒಂದೇ ಇರುವಂಥದ್ದು. ನಮ್ಮ ಪ್ರಯತ್ನ, ಯಾವ ಒಂದು ಪ್ರಯತ್ನ ಒಳ್ಳೆಯ ಫಲವನ್ನು ತಂದುಕೊಡುತ್ತೋ ಅದೇ ನಿಜವಾದ ಒಳ್ಳೆಯ ಪ್ರಯತ್ನ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಒಂದು ಶ್ರೇಯಸ್ಸಿಗೆ, ಯಶಸ್ಸಿಗೆ ಪ್ರಯತ್ನ ಅನ್ನುವಂಥದ್ದೇ ಕಾರಣ, ಅಟೆಂಪ್ಟ್ ಅನ್ನುವಂಥದ್ದು. ಹಾಗಾಗಿ ಏನು ಪ್ರಯತ್ನ ಮಾಡದೆ ಕೂತ್ರೆ ಏನೂ ಜರುಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ನಿಮ್ಮ ಒಂದು ಆದಾಯದ ಬಗ್ಗೆ ಅಥವಾ ಒಂದು ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬೇಕು, ಏನೋ ಒಂದು ರೀತಿಯಲ್ಲಿ ಸಂಬಂಧಗಳಲ್ಲಿ ಒಂದು ಬಿರುಕು ಇದ್ದರೆ, ಒಂದು ಹಳಸು ಹೋಗಿದ್ದರೆ ಸಂಬಂಧ, ಅದನ್ನು ರೀಎಸ್ಟಾಬ್ಲಿಷ್ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡುವಂಥದ್ದು. ಈ ಒಂದು ಪ್ರಯತ್ನ ಅನ್ನುವಂಥದ್ದು ಈ ದಿನ ಆದಾಗ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ಈ ಸಂದರ್ಭ ವಿಶೇಷವಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ತಜ್ಞರ ಸಲಹೆಯಂತೆ ಆರ್ಥಿಕ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಜೊತೆಗೆ ಜಾಣ್ಮೆಯಿಂದ ಹಣ ಹೂಡಿಕೆ ಮಾಡುವಂಥದ್ದು, ಏನೋ ಒಂದು ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡುವಂಥದ್ದು, ಸ್ವಲ್ಪ ಯಾರು ತಜ್ಞರಿದ್ದಾರೆ, ಅನುಭವಸ್ಥರಿದ್ದಾರೆ ಅವರ ಪ್ರಕಾರ ನಡೆಯುವಂಥದ್ದು ಒಳ್ಳೆಯದು. ಹಾಗೆ ಈ ದಿನ ಬಹಳ ವಿವೇಕದಿಂದ ಕೂಡಿದಂಥ ಒಂದು ಮಾರ್ಗದಲ್ಲಿ ಹೋದರೆ ಮಾತ್ರ ನಿಮಗೆ ಕಷ್ಟಗಳಿಂದ ಪಾರಾಗಬಹುದು. ಹಾಗಾಗಿ ನಿಮ್ಮ ಜಾಣ್ಮೆ ನಿಮ್ಮ ಕೈಲಿರಬೇಕು. ಹಿರಿಯರ ಮಾತುಗಳನ್ನು ಕೇಳಬೇಕು ಅನ್ನುವಂಥದ್ದು ನಿಷ್ಠೆ, ಪ್ರಾಮಾಣಿಕತೆ, ಇದರಿಂದ ಮುಂದುವರಿಯಿರಿ. ಹಾಗಾಗಿ ಶನಿದೇವರು ಕೂಡ ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡಲಿಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ ಅನ್ನುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರಿಂದ ಈ ದಿನ ಸಿಕ್ಕುವಂತಹ ಸಹಾಯಗಳು ನಿಮಗೆ ಬಹಳ ವಿಶೇಷವಾದಂತಹ ಸಹಾಯವಾಗಿ ಮಾರ್ಪಡುವಂಥದ್ದು. ಅದಕ್ಕಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಇಷ್ಟದೇವರ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ.
ಕುಂಭರಾಶಿಯ ಸಂಜಾತರು ಸಾಮಾನ್ಯವಾಗಿ ಕೆಲಸಗಳನ್ನು ಬಹಳ ಚುರುಕಾಗಿ ಮಾಡಿ ಮುಗಿಸುವಂಥವ್ರು. ಹಾಗೆ ಕೆಲಸಗಳು ಕೂಡ ಅರ್ಧಂಬರ್ಧ ನಿಲ್ಲಬಾರ್ದು, ಪೂರ್ಣ ಆಗಲೇಬೇಕು. ಅದರ ಫಲಿತಾಂಶ ಏನೇ ಆದರೂ ಕೆಲಸ ಅಂತೂ ಮುಗಿಬೇಕು ಅನ್ನುವಂಥದ್ದು. ಹಾಗೆ ಊಟ ತಿಂಡಿ ನಿದ್ದೆ ಯಾವುದೂ ಬೇಡ ಕೆಲಸದ ಮುಂದೆ. ಹಾಗಾಗಿ ಒಂದು ರೀತಿಯಲ್ಲಿ ವರ್ಕ್ಹಾಲಿಕ್ ಇದ್ದ ಹಾಗೆ ಕೆಲಸ ಮಾಡಲಿಕ್ಕಾಗಿಯೇ ಹುಟ್ಟಿರುವಂಥವರು ಈ ಸಂದರ್ಭದಲ್ಲಿ ಕುಂಭರಾಶಿಯ ಸಂಜಾತರು. ಹಾಗೆ ಮನಸ್ಸು ಬಹಳ ಪ್ರಶಾಂತವಾಗಿರುವಂಥದ್ದು. ಯಾವುದೇ ಕೆಲಸವನ್ನು ಬಹಳ ನಿಧಾನವಾಗಿ ಸಾವಧಾನವಾಗಿ ಮಾಡುವಂಥ ಒಂದು ಮನಸ್ಥಿತಿ ಈ ದಿನ ಇದೆ. ಆತುರ ಅನ್ನುವಂಥದ್ದು ಕಾಣಿಸಲ್ಲ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಯಶಸ್ಸಿನ ಗುಟ್ಟು ಬಹಳ ಸ್ಟಡಿಯಾಗಿ ಆ ಕೆಲಸಗಳನ್ನು ಮಾಡುವಂಥದ್ದು. ಅಂದರೆ ಕೆಲಸ ಮಾಡುವಂಥ ಒಂದು ವೇಗ ತುಂಬ ಕನ್ಸಿಸ್ಟೆನ್ಸಿ ಇರುವಂಥದ್ದು. ಹಾಗೆ ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿರುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ನೆನಪಿನ ಶಕ್ತಿ ಕೂಡ ಅಸಾಧಾರಣವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಸ್ನೇಹಿತರೋ ನಿಮ್ಮ ಬಂಧುಗಳೋ ಮಾಡಿರುವಂಥ ಒಂದು ಅನ್ಯಾಯಗಳಿರ್ಬೋದು ಅಥವಾ ಮಾಡಿರುವಂಥ ಉಪಕಾರಗಳೇ ಇರ್ಬೋದು, ಎರಡೂ ಕೂಡ ಋಣಾತ್ಮಕವಾಗಿ ಧನಾತ್ಮಕವಾಗಿ ಈ ದಿನ ಮನಸ್ಸಿಗೆ ಒಂದು ಮೆಲುಕು ಹಾಕುವಂತಹ ಸಂದರ್ಭಗಳು ಬರಬಹುದು. ಹಾಗಾಗಿ ನಿಮ್ಮ ಸ್ನೇಹಿತರೋ ಬಂಧುಗಳೋ ಅಥವಾ ನಿಮ್ಮ ಕುಟುಂಬಸ್ಥರ ಸದಸ್ಯರ ಮಧ್ಯದಲ್ಲಿ ನಿಮ್ಮ ಹಿಂದಿನ ಒಂದು ಘಟನೆಗಳನ್ನು ಅಥವಾ ಒಂದು ಸಕ್ಸಸ್ ಸ್ಟೋರಿ ಇರ್ಬೋದು ಅಥವಾ ನೀವು ಒಂದು ಫೇಲ್ಯೂರ್ ಆಗಲಿಕ್ಕೆ ಕಾರಣಗಳಿರ್ಬೋದು, ಬೇರೆ ಯಾರೋ ಮಾಡಿರೋವಂಥ ಒಂದು ಮೋಸ ಒಂದು ಅನ್ಯಾಯ ಇರ್ಬೋದು ಅಥವಾ ಬೇರೆ ಯಾರೋ ಮಾಡಿರುವಂಥ ಒಂದು ಉತ್ತೇಜನ ಒಂದು ಸಪೋರ್ಟ್ ಇರ್ಬೋದು, ಒಂದು ಮಾರ್ಗದರ್ಶನ ಇರ್ಬೋದು. ಇಂಥವುಗಳು ಈ ದಿನ ನಿಮಗೆ ನಿಮ್ಮ ಪರದೆಯ ಮುಂದೆ ಬರುವಂಥದ್ದಾಗತ್ತೆ. ಅದು ಅನುಭವದ ಸಾರ ಇವೆಲ್ಲ. ಹಾಗಾಗಿ ಯಾವುದನ್ನು ಮಾಡಿದ್ರೆ ಸೋಲ್ತೀವಿ ಅಥವಾ ಹೇಗೆ ಒಂದು ಮುಂಜಾಗ್ರತೆಯನ್ನು ಇಟ್ಟು ಮಾಡುವಂಥ ಕೆಲಸಗಳಲ್ಲಿ ಜಯ ಸಿಕ್ಕತ್ತೆ ಅನ್ನೋವಂಥದ್ದನ್ನು ಈ ದಿನ ಮತ್ತೊಮ್ಮೆ ನೀವು ಮೆಲುಕು ಹಾಕಿಕೊಳ್ಳುವಂಥದ್ದು. ಒಂದು ರೀತಿಯಲ್ಲಿ ರೆಮಿಡಿಯಲ್ ಟೀಚಿಂಗ್ ಇದ್ದಾಗೆ ನಿಮಗೆ ಅದನ್ನು ಅನುಸಂಧಾನ ಮಾಡ್ಕೊಳ್ತೀರಿ, ಅದರಿಂದ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಹಳೆಯದನ್ನು ನೀವು ಸ್ಮರಣೆ ಮಾಡಿಕೊಂಡಂಥ ಸಂದರ್ಭ ನಿಮಗೆ ತುಂಬ ಸಂತೋಷ ಉಲ್ಲಾಸ ಸಿಕ್ಕುವಂಥದ್ದು. ಹಳೆಯ ದಿನಗಳು ಹೇಗಿತ್ತು ಅನ್ನೋಂಥದ್ದನ್ನು ಈ ದಿನ ಜ್ಞಾಪಿಸ್ಕೊಳ್ತೀರಿ. ಈ ದಿನದೊಂದಿಗೆ ಅದನ್ನು ತಾಳೆ ಹಾಕ್ತೀರಿ. ಹಳೆಯ ದಿನ ಆಗಿದ್ದಂತಹ ಸಂದರ್ಭ ನಿಮ್ಮ ಮನಸ್ಸಿಗೆ ಕೊಟ್ಟಂತಹ ಖುಷಿಗಳು ಇದೆಲ್ಲ ಕೂಡ ಈ ದಿನದ ಸಂತೋಷಕ್ಕೆ ಪರೋಕ್ಷವಾಗಿ ಕಾರಣವಾಗುವಂಥದ್ದಾಗತ್ತೆ. ಈ ಸಂದರ್ಭ ಮನೆಯಲ್ಲಿರುವಂಥವರಿಂದ ಸ್ವಲ್ಪ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗ್ಬೋದು. ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಿ ಏನೋ ಒಂದು ಮಾತಿಗೆ ಮಾತು ಬರುವಂಥದ್ದಾಗತ್ತೆ. ಇದರಿಂದ ಒಂದು ಸ್ವಲ್ಪ ಸಮಯ ನಿಮ್ಮ ಮನಸ್ಸಿನ ಶಾಂತಿ ಕದಡುವಂಥದ್ದು, ಏನೋ ಒಂದು ಚಿಂತೆ ಆವರಿಸ್ಕೊಳ್ಳುತ್ತೆ, ಜಿಗುಪ್ಸೆ ಆವರಿಸ್ಕೊಳ್ಳುವಂಥದ್ದು, ನೆಮ್ಮದಿ ಇಲ್ಲ ಅನ್ನುವಂಥ ಒಂದು ಭಾವ ಅಥವಾ ಒಂದು ಸ್ಥಿತಿಯನ್ನು ತಲುಪುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಭವಿಷ್ಯದ ಬಗ್ಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಇನ್ನು ಎಷ್ಟು ಸುಂದರವಾಗಿರುವಂತಹ ದಿನಗಳು ನಿಮಗಾಗಿ ಇದೆ ಅನ್ನುವಂಥದ್ದನ್ನು ಒಂದು ಸಲ ಜ್ಞಾಪಿಸ್ಕೊಂಡ್ರೆ ಇವೆಲ್ಲವೂ ಕೂಡ ನಗಣ್ಯವಾಗಿ ಹೋಗುವಂಥದ್ದಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಸಹಾಯವನ್ನು ಕೇಳಿ ಬರುವಂಥವ್ರು. ಹಾಗಾಗಿ ನಿಮಗೆ ಉಪಕಾರ ಮಾಡಿರುವಂಥವರು ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅದಕ್ಕೆ ನೀವು ಒಂದು ಪ್ರಯತ್ನ ಮಾಡಿ. ಮನೆಯಲ್ಲಿರುವಂಥ ಹಿರಿಯರು, ತಂದೆ ತಾಯಂದರು, ಗುರುಗಳು, ನೆರೆಹೊರೆಯವರು, ಬಂಧುಗಳು, ಮಿತ್ರರು ಇವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದಾಗ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಯಾವ ರೀತಿ ಅದನ್ನು ವಾಪಸ್ ಕೊಡ್ತೀರಿ ಗೊತ್ತಿಲ್ಲ. ಹಾಗಾಗಿ ಸಂದರ್ಭೋಚಿತವಾಗಿ ಅದನ್ನು ನೀವು ಈ ದಿನ ಅಕ್ನಾಲೆಡ್ಜ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಘಟಿಸಿರುವಂತಹ ಎಷ್ಟೋ ವಿಷಯಗಳನ್ನು ಭಗವಂತ ನಿಮಗೆ ಒಂದು ಧನಾತ್ಮಕವಾಗಿ ಪರಿವರ್ತಿಸಿ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿಯ ಸಂಜಾತರು ತುಂಬ ಉತ್ಕೃಷ್ಟ ಮನೋಭಾವವನ್ನು ಹೊಂದಿರುವಂಥವ್ರು. ಇವರು ಎಲ್ಲ ಮೇಲ್ಮಟ್ಟದ ಬುದ್ಧಿ ಇವರಿಗಿರುವಂಥದ್ದು. ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಹಾಕುವಂಥವ್ರಲ್ಲ. ಹಾಗೆ ಹೊಡೆದ್ರೆ ಭಂಡಾರ ಹೊಡಿಬೇಕು ಅನ್ನುವಂಥ ಒಂದು ಹಿರಿಯರ ಮಾತು ಇವರ ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಇವರಿಗೆ ಯಶಸ್ಸನ್ನು ತಂದುಕೊಡ್ಬೇಕು. ಒಂದು ಪುಟ್ಟ ಪ್ರಯತ್ನ ಕೂಡ ದೊಡ್ಡ ಫಲವನ್ನು ಕೊಡಬೇಕು ಅನ್ನುವಂಥ ಮನಸ್ಥಿತಿ ಈ ಸಂದರ್ಭದಲ್ಲಿರುವಂಥದ್ದು. ಹಾಗೆ ಜ್ಞಾನಿಗಳ ಒಡನಾಟ ವಿಶೇಷವಾಗಿ ಈ ದಿನ ಆಗುವಂಥದ್ದು. ಅದಕ್ಕೆ ದೊಡ್ಡವರು ಹೇಳಿದ ಹಾಗೆ ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು ಅನ್ನುವಂಥದ್ದು. ಏಕೆಂದ್ರೆ ಸಜ್ಜನರ ಜೊತೆ ಸ್ನೇಹವನ್ನು ಬೆಳೆಸ್ಕೊಂಡ್ರೆ ಆ ಸ್ನೇಹ ಅಥವಾ ಗೆಳೆತನ ಒಳ್ಳೆಯದನ್ನೇ ತಂದು ಕೊಡುತ್ತೆ. ಕೆಟ್ಟ ಜನರ ಸಹವಾಸ ನಮ್ಮನ್ನ ಅಧೋಗತಿಗೆ ಇಳಿಸುವಂಥದ್ದು, ನಮ್ಮ ಮರ್ಯಾದೆಯನ್ನ ತೆಗೆಸುವಂಥದ್ದಾಗತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ಉತ್ತಮರ ಸಂಘವನ್ನ, ಉತ್ತಮರ ಒಡನಾಟವನ್ನ, ಉತ್ತಮರ ಜೊತೆ ಒಂದು ವ್ಯಾಪಾರ ವ್ಯವಹಾರಗಳನ್ನ, ಉತ್ತಮರ ಜೊತೆ ಒಂದು ನಂಟಸ್ತಿಕೆಯನ್ನ, ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಳುವಂಥದ್ದು ತೀರಾ ಅಗತ್ಯ. ಸಾಮಾನ್ಯವಾಗಿ ನಿಮ್ಮ ಮನಸ್ಥಿತಿ ಇದೇ
ಇರುವಂಥದ್ದು, ಹೀಗೆ ಉತ್ತಮರ ಜೊತೆಲೇ ಇರುವಂಥದ್ದು. ಆದರೆ ಅದರ ಮಧ್ಯದಲ್ಲಿ ಕೆಲವರು ಅಧಮರಿದ್ದಾರೆ. ಹಾಗಾಗಿ ನಿಮ್ಮನ್ನ ಬಹಳ ಬೇಗ ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಎಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದಾಗತ್ತೆ. ಆದ್ರಿಂದ ಅಂಥವರ ಒತ್ತಡಕ್ಕೆ ಈ ದಿನ ಮಣಿಬಾರದು. ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಮನಸ್ಥಿತಿಗೆ ಅನುಗುಣವಾಗಿ ನೀವು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಅಂಥವ್ರಿಗೆ ತಲೆ ಬಾಗಬಾರದು ಅನ್ನುವಂಥದ್ದು. ತಲೆ ಬಗ್ಸಿದ್ರೆ ಅವರ ದಾರಿಗೆ ನೀವು ಹೋದ್ರೆ ವಾಪಸ್ಸು ಬರುವಂಥದ್ದು ಸ್ವಲ್ಪ ಕಷ್ಟವಾಗುತ್ತೆ. ಎಚ್ಚರಿಕೆ ಇರಲಿ. ಯಾವುದೇ ಒಂದು ಅವಕಾಶಗಳನ್ನು ನೀವು ಮಿಸ್ ಮಾಡ್ಕೊಳ್ಳುವಂಥದ್ದು ಆಗಬಾರ್ದು. ಒಂದು ಆಪರ್ಚುನಿಟಿ ಅನ್ನುವಂಥದ್ದು ಬಂದ್ರೆ, ಅದೃಷ್ಟ ಬಂದ್ರೆ ಒಮ್ಮೆ ಮಾತ್ರ ಬರುವಂಥದ್ದು. ಹಾಗಾಗಿ ಈ ದಿನ ಬಂದು ಒದಗುವಂತಹ ಒಂದು ಆಪರ್ಚುನಿಟಿ ಏನಿದೆ ಅದು ನಿಮಗೆ ವಿಶೇಷವಾಗಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಅಂಥದ್ದನ್ನು ಬಂದಾಗ ನೀವು ಅದರ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ವಾಗ್ವಾದಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು, ಅಥವಾ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು. ಮಾತಿಗೆ ಮಾತನ್ನು ಬೆಳೆಸಬಾರದು. ಯಾವುದೇ ಮಾತು, ಮೂರನೆಯವರ ವಿಚಾರ, ಸ್ವಂತ ವಿಚಾರ, ಇಬ್ಬರ ವಿಚಾರ ಏನೇ ಇದ್ರೂ ಆ ಮಾತು ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು. ಅದರಲ್ಲೂ ಪ್ರೇಮಿಗಳು ಅಥವಾ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ನಡೆಯುವಂತಹ ಈ ಮಾತುಕತೆ ಏನಿದೆ ಇದು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ಹೊರತುಪಡಿಸಿದರೆ ಈ ದಿನ ನಿಮಗೆ ತುಂಬ ಚೈತನ್ಯದಾಯಕವಾದಂತಹ ದಿನ. ತುಂಬ ಆರೋಗ್ಯ ಚೆನ್ನಾಗಿದೆ, ಉತ್ಸಾಹ ಇದೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಜಯಿಸ್ತೀನಿ ಅನ್ನುವಂಥ ಒಂದು ಡ್ಯಾಶಿಂಗ್ ನೇಚರ್ ನಿಮಗೆ ಇರುವಂಥದ್ದು. ಆ ಒಂದು ಒಳ್ಳೆ ದಾಷ್ಟಿಕ ಇದೆ. ಯಾರ ಬಳಿ ಮಾತಾಡಬೇಕು, ಒಂದು ಸಮಸ್ಯೆಯನ್ನು ಒಬ್ಬರ ಹತ್ರ ಹೇಳ್ಕೊಳ್ಬೇಕು, ಅದಕ್ಕೂ ಕೂಡ ನೀವು ಈ ದಿನ ಮುಂದೆ ಇರ್ತೀರಿ. ನಿಮ್ಮ ಮನಸ್ಸು ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ರೆಡಿನೆಸ್ ಅನ್ನುವಂಥದ್ದು ಇದೆ. ಅದು ನಿಮ್ಮ ಯಶಸ್ಸಿನ ಗುಟ್ಟಾಗಿ ನಿಲ್ಲುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿರೀಕ್ಷೆ ಮಾಡಿದಷ್ಟು ಒಂದು ಫಲ ನಿಮಗೆ ಸಿಕ್ಕದೇ ಇದ್ರೂ ಕೂಡ ತೃಪ್ತಿ ಅನ್ನುವಂಥದ್ದು ಇದೆ. ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ಒಂದು ಆಶಾ ಭಾವನೆ ನಿಮಗಿರುವಂಥದ್ದು, ಅಂದರೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಸಹೋದ್ಯೋಗಿಗಳು ನಿಮಗೆ ಸಿಕ್ಕುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಯಾರಿಗಾದರೂ ಏನಾದರೂ ಒಂದು ವಿಚಾರವನ್ನ ಹೇಳಬೇಕು ಅನ್ನುವಂಥದ್ದು ಏನಾದರೂ ಇದ್ರೆ ತಡ ಮಾಡಬೇಡಿ, ಕೂಡಲೇ ಅಂಥ ವಿಚಾರವನ್ನ ತಿಳಿಸುವಂಥ ಒಂದು ಪ್ರಯತ್ನವನ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ನೀವು ಗಣಪತಿ ಸ್ತೋತ್ರವನ್ನು ಪಠನೆ ಮಾಡಿ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ ವೃಷಭ 2, ವೃಶ್ಚಿಕ ಕನ್ಯಾ 3, ಮೇಷ 4, ಮೀನ 5, ಮಕರ 6, ಮಿಥುನ 8, ಧನುಸ್ಸು ಕುಂಭ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.